ಮನೆಯಲ್ಲೇ ಇರಲ್ಲ. ಓಕೆ ಓಕೆ ಸುಮಾರು 8 ಗಂಟೆ ಆವಾಗಿನ ಕಾಲದಲ್ಲಿ ಐ ಥಿಂಕ್ 1970s ಅಲ್ಲಿ 8 ಗಂಟೆಯಿಂದ ಮಲ್ಕೊಳ್ಳೋ ಟೈಮ್ ಅಲ್ವಾ, ಎಲ್ಲ ಮಕ್ಳು ಮಲ್ಕೊತಿದ್ರು. ಆ ಟೈಮಲ್ಲಿ ನಮ್ಮಮ್ಮ ಯಾವ ಮನೇಲಿ ಇದೆಯಾ ಅಂತ ಹುಡ್ಕೊಂಡು ಬರ್ತಿದ್ರು. ನನಗನ್ಸುತ್ತೆ ಆ್ಯಸ್ ಫಾರ್ ಲಾಂಗ್ ಈಗ ಅನಲೈಸ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಚಿಕ್ಕವರಿದ್ದಾಗಿಂದ ಏನಾದರೂ ಬೇಕು ಅನಿಸಿದ್ರೆ ಅದು ನಿಮ್ಗೆ ಸಿಕ್ಕಿರಲಿಲ್ಲ ಅಂತಂದರೆ ನೀವು ಯಾವಾಗಾದರೂ ಅದನ್ನು ಮಾಡಲೇಬೇಕು ಅಂತ ಹಠ ಇರುತ್ತೆ. ಇವತ್ತಿನವರೆಗೂ ಯಾವುದೇ ವೇದಿಕೆ ಮೇಲೆ ಹೋದ್ರು ನಾನೆಲ್ಲ ಹೆಣ್ಮಕ್ಳಿಗೆ ಹೇಳೋದು ಒಂದೇ, ನೀವು 10 ಕೆಲಸನ ಒಂದೇ ಸಮಯದಲ್ಲಿ ಮಾಡ್ತೀರಾ, ಎಷ್ಟು ಫಸ್ಟ್ ಕ್ಲಾಸ್ ಇದ್ದೀರಾ ಅಂತಂದರೆ. ಆದರೆ ಆ 10 ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು 11ನೇ ಕೆಲಸನೂ ನೀವು ಮಾಡಬಲ್ರಲ್ವ. ಆ 11ನೇ ಮಾತ್ರ ನಿಮಗೋಸ್ಕರ ಮಾಡಿ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ, ಅದು ಒಂದು ನಿಮ್ಗೆ ಎಲ್ಲ 10 ಕೆಲಸ ಮಾಡೋಕ್ಕೆ ಎನರ್ಜಿ ಕೊಡುತ್ತೆ. ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ SymphoNy Amps and co-sponsored by Home Sattva, an Insta handle which showcases home decor and garden. ಶುರು ಮಾಡುವಾಗ ಒಂದು ಹಾಡಲ್ಲಿ ಶುರು ಮಾಡ್ತೀನಿ, ಆಮೇಲೆ ಯಾರು ಬಂದಿರೋದು ಅಂತ ಡಿಸ್ಕ್ರೈಬ್ ಮಾಡ್ತೀನಿ. ಸಂತೋಷ ಇದರಲ್ಲೇ, ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲಾನು ನಾ ಬಲ್ಲೆ, ಏನೇನೋ ಕೊಡಬಲ್ಲೆ, ಕೊಟ್ಟಾಗ ಕೋಲಾಹಲ, ರಂಬೆ ಈ ವಯ್ಯಾರದ ರಂಬೆ, ಗೊಂಬೆ ಈ ಕರ್ಪೂರದ ಗೊಂಬೆ, ನಿನ್ನ ತವರೂರು ಹುಬ್ಬಳ್ಳಿ, ಅಲ್ಲಿಂದಲೇ ಬಂದ ಚಂದುಳ್ಳಿ. ಸೊ ಥ್ಯಾಂಕ್ ಯು. ಇವತ್ತು ಯಾರು ಬಂದಿದ್ದಾರೆ ಗೊತ್ತಾ? ಮಿಸಸ್ ಏಷ್ಯಾ 2015, Mrs. Asia International 2015, Mrs. Photogenic of 2015, then Mrs. India 2015, and the founder, director of Mrs. India Karnataka. Nam joteliddare Pratibha Saunshimath. Actually, it is such a wonderful day to have her. You know, ಅವ್ರದ್ದು ಬ್ಯೂಟಿ ಪ್ಯಾಜೆಂಟ್ಸ್ ಇರುತ್ತೆ. ಇಟ್ಸ್ ಬೀನ್ ಹ್ಯಾಪನಿಂಗ್ ಫಾರ್ ದ ಲಾಸ್ಟ್ 7 years. They have stepped into the 8th year. ಆ್ಯಂಡ್ ಆ್ಯಕ್ಚುಲಿ ನಾವು ಹೋಗ್ತಾ ಗೊತ್ತಾಗುತ್ತೆ ಯಾರ್ಯಾರು ನಮ್ಮ ವಿಮೆನ್ ಫೋಕ್ಗೆ ಇಂಟ್ರೆಸ್ಟ್ ಇದೆಯೋ, ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮ್ಯಾಡಮ್ ಟು ಟೇಕ್ ಇಟ್ ಫಾರ್ವರ್ಡ್ ಇನ್ ಯೋರ್ ಲೈಫ್. ಇದು ಹೇಳುವಾಗ ಶಿ ಕಮ್ಸ್ ಔಟ್ ವಿತ್ ಅ ಬ್ಯೂಟಿಫುಲ್ ಸೆಂಟೆನ್ಸ್. ಬ್ಯೂಟಿ ಅನ್ನೋದು ಎಲ್ಲಿರುತ್ತೆ? ನಮ್ಮ ಒಳಗಡೆ ಇರುತ್ತೆ, ಅಂತರಾಳದಲ್ಲಿರುತ್ತೆ. ಯು ಫೈಂಡ್ ದಟ್ ಇನ್ ಅ ಬ್ಯೂಟಿ ಆ್ಯಂಡ್ ನ್ಯಾಚುರಲಿ ಯು ವಿಲ್ ಬಿ ಏಬಲ್ ಟು ರಿಯಲೈಸ್ ಹೂ ಯು ಆರ್ ಅನ್ನುವಂತಹ ಒಂದು ಬ್ಯೂಟಿಫುಲ್ ಲೇಡಿ ವಿತ್ ಅಸ್. ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್. ಆ್ಯಕ್ಚುಲಿ ಅವ್ರ ವಯಸ್ಸು ನಾನು ಹೇಳಬಾರ್ದು, ಬಿಕಾಸ್ ಇಟ್ ವಿಲ್ ನಾಟ್ ಗೋ ವಿತ್ ಹೌ ಗ್ಲಾಮರಸ್ ಶಿ ಲುಕ್ಸ್. ಪ್ಲೀಸ್ ವೆಲ್ಕಮ್ ಪ್ರತಿಭಾ ಸೌಂಶಿಮಠ್. ಪ್ರತಿಭಾ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಅಪ್ಪ, ಆ ಎನರ್ಜಿ ನೋಡ್ಬಿಟ್ಟು ನನಗೆ ಎದ್ಬಿಟ್ಟು ಹೋಗೋಣ ಅನ್ಸುತ್ತೆ. ಆಸಮ್ ಇದೆ ನಿಮ್ದು ಎನರ್ಜಿ, ಸೀರಿಯಸ್ಲಿ. ಐ ಆಮ್ ಗೆಟಿಂಗ್ ದಟ್ ಎಕ್ಸ್ಟ್ರಾ ಬಿಟ್ ಆಫ್ ಎನರ್ಜಿ ಇವಾಗ. ಥ್ಯಾಂಕ್ ಯು ಸೋ ಮಚ್. ನನ್ನಲ್ಲಿ ಎನರ್ಜಿ ಇದೆ, ನಿಮ್ಮಲ್ಲಿ ಬ್ಯೂಟಿ ಇದೆ, ಅಂಡ್ ದೀಸ್ ಟು ಕಾಂಬಿನೇಷನ್ಸ್ ಶುಡ್ ಹಿಟ್ ಆಫ್ ದ ಫ್ಲೋರ್ ವೆರಿ ವೆಲ್ ಅಂತ ಅನ್ಸುತ್ತೆ. ಪ್ರತಿಭಾ, I mean, thank you first of all. A very big thank you once again for coming over, doing an episode with me. Thanks Helona with Naagu is very, very happy to be, hosting you today. ಥ್ಯಾಂಕ್ ಯು ಸೋ ಮಚ್ ನಾನು ಇನ್ವೈಟ್ ಮಾಡಿದ್ದಕ್ಕೆ. ಈ ಎನರ್ಜಿಯಿಂದ ನೀವು ನಮ್ಗೆ ಕರೆದಾಗ ಇಲ್ಲ ಅಂತ ಹೆಂಗಾಗತ್ತೆ, ಅದು ನಗುವಿಂದ ನಗ್ತಾನೆ ಬರ್ತೀವಿ. ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಪ್ರತಿಭಾ, ಈ ಪ್ರತಿಭಾ ಬಾಲ ಪ್ರತಿಭಾ ಆಗಿದ್ದಾಗ ಹೇಗಿದ್ರು? ಓಕೆ, ಇದೇ ಎನರ್ಜಿ. ಓಕೆ, ಎಲ್ಲಾನು ತಲೆ ತಿನ್ನೋದು. ಓಕೆ, ಮನೆಯಲ್ಲೇ ಇರಲ್ಲ. ಓಕೆ, ಓಕೆ ಸುಮಾರು 8 ಗಂಟೆ ಆವಾಗಿನ ಕಾಲದಲ್ಲಿ ಐ ಥಿಂಕ್ 1970s ಅಲ್ಲಿ 8 ಗಂಟೆಯಿಂದ ಮಲ್ಕೊಳ್ಳೋ ಟೈಮ್ ಅಲ್ವಾ, ಎಲ್ಲ ಮಕ್ಳು ಮಲ್ಕೊತಿದ್ರು. ಆ ಟೈಮಲ್ಲಿ ನಮ್ಮಮ್ಮ ಯಾವ ಮನೇಲಿ ಇದೆಯಾ ಅಂತ ಹುಡ್ಕೊಂಡು ಬರ್ತಿದ್ರು. ಸೊ ಬರೀ ಫ್ರೆಂಡ್ಸು ಓಡಾಡ್ಕೊಂಡಿರ್ತಿದ್ದೆ. ಬಟ್ ನಮ್ಗೆ ಅವಾಗ ಮನೇಲಿ ಏನು ಅಟ್ರಾಕ್ಷನ್ ಇರಲಿಲ್ಲ. ಸೊ ಹಿಂಗಾಗಿ ಮಣ್ಣಲ್ಲಿ ಆಟಾಡಿದ್ವಿ, ಹೊರಗಡೆ ಆಟಾಡಿದ್ವಿ, ಫ್ರೆಂಡ್ಸ್ ಮನೆ ತಿರ್ಕೊಂಡು ಬರ್ತಾ ಇದ್ವಿ. ಆ ಜೀವನ ಇವಾಗ ಬರಕ್ ಸಾಧ್ಯನೇ ಇಲ್ಲ, ಸೀರಿಯಸ್ಲಿ. ಅವಾಗ ಹತ್ತೋ ಗಿಡಗಳು ಇವಾಗ ಗಿಡಗಳೇ ಸಿಗಲ್ಲ ಸರಿಯಾಗಿ. ಖಂಡಿತ. ಸೊ ಹುಬ್ಬಳ್ಳಿ ಅಲ್ಲಿ ಹುಟ್ಟಿರುವ ಒಂದು ಚಂದೊಳ್ಳಿ. ಸೊ ಇಲ್ಲಿ ಕ್ಯಾನ್ ವಿ ಟಾಕ್ ಅಬೌಟ್ ದಿ ಏಜ್? ನೀವು 70 ಅಂತ ಆಗ್ಲೇ ಹೇಳ್ಬಿಟ್ಟಿದ್ದೀರಾ. ಸೊ ಲಿಟಲ್ ರಿವೈಂಡ್ ಮಾಡ್ಕೊಳ್ಬೋದಾ? ಇಲ್ಲ, ವಿ ವಿಲ್ ಲೀವ್ ಇಟ್ ಬಿಕಾಸ್ ಐ ವಾಂಟ್ ಪೀಪಲ್ ಟು ರಿಯಲೈಸ್, ಸಿ ಇವನ್ ಅಟ್ ದಿಸ್ ಏಜ್ ಹೌ ವೆಲ್ ಯು ಹ್ಯಾವ್ ಮೇಂಟೈನ್ಡ್ ಯೋರ್ ಸೆಲ್ಫ್. ಆ್ಯಂಡ್ ನೀವು ತಗೊಳ್ಳೋಂತಹ ಒಂದು ಚಾಲೆಂಜಸ್ ಏನಿದೆಯೋ ದಟ್ ಇಸ್ ಇನ್ಕ್ರೆಡಿಬಲ್. ಅದರಿಂದ ಸೊ ಶಿ ಈಸ್ ಆಲ್ಮೋಸ್ಟ್ ಅರೌಂಡ್ 57. ಐ ಥಿಂಕ್ ನೌ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ಹರ್ ಅಂಡ್
let me know how beautiful and wonderful she is as a human being. More than anything, that human part of you ತುಂಬಾ ಎದ್ದು ಕಾಣುತ್ತೆ ಪ್ರತಿಭಾ. ಥ್ಯಾಂಕ್ಸ್. ಸೊ ಇಲ್ಲಿಂದ ನೀವು ಸ್ಟಾರ್ಟ್, ಈಗ ನಾನು ಬಾಲ್ಯ ಅಂತ ಹೇಳ್ಕೊಂಡಾಗ ತಂದೆ ತಾಯಿ ಅಪ್ಬ್ರಿಂಗಿಂಗ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ ಲೈಫ್. ನಿಮ್ಮ ಅಪ್ಬ್ರಿಂಗಿಂಗ್ ಹೇಗಿತ್ತು? ನಮ್ಮ ತಂದೆ ಡಾಕ್ಟ್ರು. ಚಿಕ್ಕವಳಿದ್ದಾಗಲಿಂದ ಅವ್ರಿಗೆ ನನ್ನ ಡಾಕ್ಟರ್ ಮಾಡಬೇಕು ಅಂತ ತುಂಬ ಆಸೆ. ಹೀಗಾಗಿ ನಾನು ಯಾವುದೇ ಸ್ಪೋರ್ಟ್ಸ್ಗೆ ಹೋಗಲಿ, ಡಾನ್ಸ್ಗೆ ಹೋಗಲಿ, ಅಲ್ಲಿ ನನ್ನ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಬಟ್ ಅವ್ರು ಏನಿದ್ರು ನಾನು ವಾಪಸ್ ಹೇಳ್ಕೊಂಬರ್ತಿದ್ರು ಸ್ಟಡೀಸ್ಗೆ. I think when I was 7 years, ನಮ್ಮ ತಂದೆ he had taught me how to try splints. ಅವಾಗ ಪ್ಲಾಸ್ಟರ್ಸ್ ಇರ್ತಿರ್ಲಿಲ್ಲ, ಸ್ಪ್ಲಿಂಟ್ಸ್. ಸೊ I had to be a doctor, he had trained me. ಸೊ ಒಂದು ಡೈರೆಕ್ಷನಲ್ಲಿ ನಮ್ಮ ತಂದೆ ನನ್ನ ಡಾಕ್ಟರ್ ಮಾಡಬೇಕು ಅಂತ ಟ್ರೈನ್ ಮಾಡ್ತಾ ಇದ್ದೆ, ಇನ್ನೊಂದು ಡೈರೆಕ್ಷನಲ್ಲಿ ಓಡ್ಕೊಂಡು ಹೋಗಿ ಐ ವಾಸ್ ಲೈಕ್ ಬರೀ ಡಾನ್ಸು, ಹಾಡು, ಸ್ಪೋರ್ಟ್ಸು, ಹಿಂಗೆ ಸ್ಕೂಲಲ್ಲಿ ಆಗೋ ಎಲ್ಲ ಸ್ಪೋರ್ಟ್ಸಲ್ಲಿ ಫಸ್ಟ್ ಪ್ರೈಸು. ಡಾನ್ಸಲ್ಲಿ there's one scene, ಜ್ಞಾಪಕ ಬಂತು, I would just like to share. Please. I was 7 years old and I was in a convent school in Belgaum. ಕ್ವಾರ್ಟರ್ಲಿ ಕಾನ್ಸರ್ಟ್ಸ್ ಅಂತ ಇರ್ತಿತ್ತು. ಸೊ ಆವಾಗ ಕ್ಲಾಸಿಂದ ಕೆಲವು ಹುಡುಗಿಯರನ್ನ ಕರ್ಕೊಂಡ್ಬಿಟ್ಟು they used to teach dance. So my class teacher was ನನ್. ಸೊ she was teaching. ನಾನು ಇನ್ನೂವರೆಗೂ ಹಾಡು ಜ್ಞಾಪಕ ಇದೆ. ಅದು ಹಾಡಿದೆ, ನೀರಿಗೆ ಹೊಂಟೆ ನವ್ವ ನಾನು ನೀರಿಗೆ ಹೊಂಟೇನ ಅಂತ. ಅದು ಹಾಡು ಕಲಿಸ್ತಾ ಇದ್ರೆ she had not selected me. ನನಗೆ ಅವರು ಪ್ರಾಕ್ಟೀಸಿಗೆ ನಿಂದಿರ್ಸಿದ ತಕ್ಷಣ 2 rows ನಿಂದಿರ್ಸ್ತಾ ಇದ್ರು. ಅವಾಗ ಅವ್ರು ನಿಂದಿರ್ಸಿದ ತಕ್ಷಣ ನಾನು ಹೋಗಿ ಹಿಂದ್ಗಡೆ ನಿಂತ್ಕೊತಾ ಇದ್ದೆ. ಐ ವಾಸ್ ಲರ್ನಿಂಗ್. ಆಮೇಲೆ ನೋಡ್ಬಿಟ್ಟು ಯು ಆರ್ ನಾಟ್ ದೇರ್ ಇನ್ ದಿಸ್, ಗೆಟ್ ಔಟ್ ಅನ್ನೋರು. ಸುಮ್ಮನೆ ಬಂದು ಕೂತ್ಕೊಂತ 10 days ಐ ಹ್ಯಾವ್ ಡನ್ ದ್ಯಾಟ್. ಅವ್ರು ಇಲ್ಲ ಅಂದ್ರೂ ನಾನು ಹೋಗಿ ನಿಂತ್ಕೊತಾ ಇದ್ದೆ. ಕೊನೆಗೆ ಒಂದ್ಸಲ ಬೈದ್ಬಿಟ್ಟು ಕಳ್ಸಿದ್ರು, ನೀವು ಇಲ್ಲ ಆದ್ಮೇಲೆ ಯಾಕೆ ಬಂದು ನಿಂತ್ಕೊಂತೀರಾ ಅಂತ. ಕ್ಲಾಸ್ ಹೊರಗಡೆ ಹೋಗಿ ನಿಂತ್ಕೊಂಡು ಅಳ್ತಾ ಇದ್ದೆ ನಾನು. ನಮ್ಮ ಕನ್ನಡ ಟೀಚರ್ ಬರ್ತಾ ಇದ್ರು, ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳಿದ್ರು. ನಾನು ಅಂದೆ, ಹಿಂಗೆ ನಂಗೆ ಡಾನ್ಸ್ ಮಾಡೋಕ್ಕೆ ಇಷ್ಟ, ನನಗೆ ಅವ್ರು ಸೇರಿಸ್ಕೊತಾ ಇಲ್ಲ ಅಂತ. ಅವ್ರು ಯಾಕೆ ಸೇರಿಸ್ಕೊಳಕ್ಕೆ ಹೋಗಬೇಕು, ನಿನ್ನ ಡಾನ್ಸ್ ನೀನು ಮಾಡ್ಕೊ ಅಂದರು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಹೋಗಿ, ಅವಾಗ ರೇಡಿಯೋಸಲ್ಲಿ ಹಾಡು ಬರ್ತಾಯಿತ್ತು. ನಮ್ಮ ತಂದೆ ತಮ್ಮ ಕಾಕ ಅವ್ರಿಗೆ ಹೇಳ್ಬಿಟ್ಟು ನನಗೊಂದು ಹಾಡು ಬೇಕು ಅಂತ ಹೇಳಿ, ಮಕ್ಕಳ ರಾಜ್ಯದಲ್ಲಿ ಒಂದು ತಾರೆಗಳ ತೋಟದಿಂದ ಚಂದಿರ ಬಂದ ಆ ಹಾಡನ್ನ ಅದು ಆ ಹಾಡನ್ನ ನಾನು ಕಲ್ತ್ಬಿಟ್ಟು ಬಂದು ಒಂದು 5-6 ಫ್ರೆಂಡ್ಸ್ನ ಸೇರಿಸ್ಕೊಂಡು. ಸೊ ಮೈ ಫಸ್ಟ್ ಕೊರಿಯೋಗ್ರಫಿ ಇನ್ ಡಾನ್ಸ್ ಹ್ಯಾಪನ್ ವೆನ್ ಐ ವಾಸ್ 7 years. ಅಲ್ಲಿಂದ ನೀವು ಕರ್ಸ್ಕೊಳ್ಳಿಲ್ಲ ಅಂದ್ರೆ ಏನಾಯ್ತು, ನನ್ನ ಮಾಡ್ತೀನಿ ಅಂತ ಬಹುಶಃ ಅದೇ ಇವಾಗ ಕ್ಯಾರಿ ಹಾಕೊಂಡು ಬಂದಿದೆ. ಟ್ರೂ. ಐ ಥಿಂಕ್ ಅಂದ್ರೆ ಎಲ್ಲೋ ಒಂದು ಆತ್ಮವಿಶ್ವಾಸ ನಿಮ್ಗೆ ಆಗ್ಲಿಂದಾನೆ ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ಯು. ಅದನ್ನ ಮನೆಯಲ್ಲೂ ಸಹ ಸ್ಲೋ ಆಗಿ ನರ್ಚರ್ ಮಾಡ್ಕೊಳ್ತಾ ಡೆಫಿನೆಟ್ ಆಗಿ ಬಂದಿರ್ತಾರೆ. ಅಂಡ್ ಇದೆಲ್ಲ ನಡೆಯುವಾಗ ಅಫ್ಕೋರ್ಸ್ ಇಲ್ಲಿಂದ ಪಟ್ ಅಂತ ಜಂಪ್ ಮಾಡೋದು ಸರಿ ಇರಲ್ಲ. ಕಾಲೇಜು ಅದ್ರ ಬಗ್ಗೆ ಎಲ್ಲ ಒಂಚೂರು ಇಫ್ ಯು ಕುಡ್ ಲೆಟ್ ಅಸ್ ನೋ. ನಮ್ಮ ತಂದೆ ಗವರ್ಮೆಂಟ್ ಸರ್ವೆಂಟ್ ಇದ್ರು, ಹಿಂಗಾಗಿ ವಿ ವರ್ ಟ್ರಾನ್ಸ್ಫರಬಲ್. ಬೆಲ್ಗಾಮಲ್ಲಿ ಇದ್ವಿ, ಧಾರವಾಡಲ್ಲಿ ಇದ್ವಿ, ಗುಲ್ಬರ್ಗಾದಲ್ಲಿ ಇದ್ವಿ, ಬೆಂಗಳೂರಿಗೆ ಇದ್ವಿ. ಸೊ ಐ ಹ್ಯಾವ್ ಆಕ್ಚುಲಿ ಲಾಟ್ ಆಫ್ ಸ್ಕೂಲ್ ಫ್ರೆಂಡ್ಸ್. ಆಲ್ ಜರ್ನೀಸ್ ಥ್ರೂ ತಂದೆ ಸ್ಟಡೀಸ್ ಹತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ರೆ. ನಾನು ಹೇಳ್ದಂಗೆ ಐ ವಾಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಡ್ಯಾನ್ಸ್. ಸೊ ಬೆಂಗಳೂರಿಗೆ ಬಂದಾಗ ಐ ಥಿಂಕ್ ಐ ವಾಸ್ ಮೋರ್ ಇನ್ ಟು ವಾಲಿಬಾಲ್. ಐ ವಾಸ್ ಅಥ್ಲೆಟಿಕ್ಸ್. ನನಗೆ ಪ್ರೊಫೆಷ್ನಲ್ ಟ್ರೈನಿಂಗ್ ಕಂಠೀರವ ಸ್ಟೇಡಿಯಮ್ದಲ್ಲಿ ಐ ವೆಂಟ್ ಫಾರ್ ಅ ಇಯರ್. ಆ್ಯಂಡ್ ವಿಮೆನ್ ಕ್ರಿಕೆಟ್ ನಮ್ಮ ಟೈಮಲ್ಲಿ ದೇ ಸ್ಟಾರ್ಟೆಡ್ ಇಂಟರ್ ಕಾಲೇಜಿಯೇಟ್ ಟೂರ್ನಮೆಂಟ್ ಅವಾಗೇ ಸ್ಟಾರ್ಟ್ ಆಯಿತು. ಐ ಪ್ಲೇಡ್ ಸ್ಟೇಟ್ ಲೀಗ್ ಕ್ರಿಕೆಟ್. ಅವಾಗಲೇ ಕಿರ್ಮಾನಿ ಅವ್ರದ್ದೆಲ್ಲರದು ಪರಿಚಯ ಆಗಿದ್ದು. ಸೊ ಐ ವಾಸ್ ಇನ್ ಟು ಫುಲ್ ಆನ್ ಸ್ಪೋರ್ಟ್ಸ್. ಡಾನ್ಸು, ಭರತನಾಟ್ಯಂ ಆಲ್ಸೋ ಐ ಲರ್ನ್ ಟು ಅ ಲಾಟ್ ಆಫ್ ಎಕ್ಸ್ಟೆಂಟ್. ಬಟ್ ಇಟ್ ವಾಸ್, ಆಸ್ ಐ ಸೆಡ್, ಇಟ್ ವಾಸ್ ಮೋರ್ ಆರ್ ಲೆಸ್ ಏನೇ ಶೋ ಮಾಡಿದ್ರು ನಂದೊಂದು ಕೊರಿಯೋಗ್ರಫಿ ಐ ಟು ಡೂ. ಓಕೆ. So somewhere my own ಅನ್ನೋದನ್ನ you have somehow brought it down ಅಂತ ಅನ್ಸುತ್ತೆ. Because when I just went through your profile and when I spoke to you on the telephone, ಒಂದು ಅರ್ಥ ಆಗ್ತಾ ಇತ್ತು, to take this step. ಅಂದ್ರೆ see after a certain age, actually ಇಲ್ಲೇ ಈ ಪ್ರಶ್ನೆ ಕೇಳ್ತೀನಿ ಪ್ರತಿಭಾ. ಒಂದು ಏಜ್ ಆಗ್ತಾ ಇದ್ದಂಗೆ, say 140, 45, 50 ಆಗ್ತಾ ಇದ್ದಂಗೆ we women we tend to ಆಯ್ತು ನನ್ನ ಕರ್ತವ್ಯ, ಮಕ್ಳಿಗೆ ಏನಾದ್ರು ಮದುವೆ ಮಾಡ್ಬಿಟ್ವಿ ಅಂತಂದ್ರೆ my job is done, I think now it's time to relax ಅನ್ಕೊಂಡು sometimes we become very very mundane ಆಗೋಗ್ತೀವಿ. ಅಡುಗೆ ಮಾಡು, ಅದೇ ಮಾಡು. But you did not do that. You have taken a bold step. You have done something so very unique. ನನಗನ್ಸುತ್ತೆ ಆಸ್ ಫಾರ್ ಲಾಂಗ್ ಈಗ ಅನಲೈಸ್ ಮಾಡ್ತಾ ಇರಬೇಕಾದ್ರೆ, ನಿಮಗೆ ಚಿಕ್ಕವರಿದ್ದಂಗಿಂದ ಏನಾದರೂ ಬೇಕು ಅನಿಸಿದ್ರೆ, ಅದು ನಿಮ್ಗೆ ಸಿಕ್ಕಿರಲಿಲ್ಲ ಅಂತಂದರೆ, ನೀವು ಯಾವಾಗಾದರೂ ಅದನ್ನು ಮಾಡಲೇಬೇಕು ಅಂತ ಹಠ ಇರುತ್ತೆ.
ಅದನ್ನು ನೀವು ಸಾಧಿಸ್ತೀರಾ. ಸೊ ನನಗೆ ಈ ಫೀಲ್ಡಲ್ಲಿ ಯಾವಾಗ ಇಂಟ್ರೆಸ್ಟ್ ಇತ್ತು, ನನಗೆ ಯಾವಾಗಿದ್ರು ಅಲ್ಲಿ ಐ ವಾಸ್ ನಾಟ್ ಗಿವನ್. ನನಗೆ ಐ ರಿಮೆಂಬರ್ ಧಾರವಾಡಲ್ಲಿ ಭರತನಾಟ್ಯಂ ಕಲಿಬೇಕು ಅಂದರೆ ಬಿಡ್ತಾ ಇರಲಿಲ್ಲ. ನಾನು ಬಿಡಲಿಲ್ಲ. ನಮ್ಮ ಅಮ್ಮನ ನಮ್ಮ ಕಾಕನ ಇಟ್ಕೊಂಡು ಹೋಗಿ ಡಾನ್ಸ್ ಟೀಚರ್ ಮನೆಗೆ ಕರ್ಕೊಂಬಂದು ಐ ವಾಸ್ ಟರ್ನಿಂಗ್ ಫಾರ್ 6 months ಟ್ರಾನ್ಸ್ಫರಬಲ್ ಜಾಬ್ ಹೋಗ್ಬಿಡ್ತಿದ್ವಿ. ಸೊ ನಮ್ಗೆ ಯಾವಾಗಿದ್ರು ನನ್ಗೆ ಇಷ್ಟ ಇರೋ ಫೀಲ್ಡಲ್ಲಿ ನನಗೆ ಪ್ರೋತ್ಸಾಹ ಸಿಕ್ಕಿರಲಿಲ್ಲ. ಸ್ಪೋರ್ಟ್ಸಲ್ಲಿ ಮಾತ್ರ ನಮ್ಮ ಅಮ್ಮ ಇಷ್ಟು ಆಲ್ವೇಸ್, ಯಾಕಂದ್ರೆ ನಾನು ಏನೇ ಆನ್ ದ ಮಾರ್ಕ್ ಅಂದಾಗ ನಮ್ಮ ಅಮ್ಮನ ಹೆಸರು ತೊಗೊಂಡೇ ಹೋಗ್ತಾ ಇದ್ದೆ. ಬಿಕಾಸ್ ಶಿ ವಾಸ್ ದ ಒನ್. ಬಿಕಾಸ್ ಅವಾಗ ಸ್ಯಾಲ್ರೀಸ್ ಜಾಸ್ತಿ ಇರಲಿಲ್ಲ, ದುಡ್ಡು ಜಾಸ್ತಿ ಇರಲಿಲ್ಲ, ನಮ್ಗೆ ಶೂಸಿಗೆ ದುಡ್ಡು ಇರ್ತಿರ್ಲಿಲ್ಲ. ನಮ್ಮಮ್ಮ ಅದನ್ನು ಸೇವ್ ಮಾಡಿ ಇಟ್ಕೊಂಡು ಒಂದು 10 ರೂಪಾಯಿ 20 ರೂಪಾಯಿ ಮಾಡಿ ನನ್ನ ಶೂಸಿಗೆ ದುಡ್ಡು ಕೊಡ್ತಾ ಇದ್ರು. ಸೊ ದಟ್ ಹೋಲ್ ಜರ್ನಿ ಸೊ ದಟ್ ಮೈ ಮಾಮ್ ವಾಸ್ ಲೈಕ್ ಅ ಗಾಡ್ ಟು ಮೀ. ದೇವ್ರ ಹೆಸರು ತೊಗೊಂಡು ಬಂದು ಅಮ್ಮನ ಹೆಸರು ತೊಗೊಂಡು ಹೋಗ್ತಾ ಇದ್ದೆ. ಬಟ್ ಒಂದು ಲೆವೆಲ್ ದಾಟಿ ಮೇಲೆ ಹೋಗೋಕ್ಕೆ ದಟ್ ಹೋಲ್ ಪುಷ್ ವಾಸ್ ನಾಟ್ ದೇರ್. ನೀವು ಇವಾಗ ಯೂನಿವರ್ಸಲ್ಲೇ ನೋಡಿ ಯಾರು ಬೇಗ ಮೇಲೆ ಬರ್ತಾರೆ ಅಂತಂದರೆ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ದರ್ ಗಾಡ್ ಫಾದರ್ಸ್, ಹೂ ಹ್ಯಾವ್, ಐ ಆಮ್ ಸಾರಿ ಟು ಟೆಲ್ ದಿಸ್, ಲಾಟ್ ಆಫ್ ಮನಿ ಬ್ಯಾಕಪ್ಸು, ಇನ್ಫ್ಲೂಯೆನ್ಸ್ ಬ್ಯಾಕಪ್ಸ್ ಇದ್ದವರು ಬೇಗ ಬೆಳೀತಾರೆ. ವೆನ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್, ಬಿಕಾಸ್ ಐ ನೋ ನಮ್ಮ ಕ್ರಿಕೆಟ್ ವೆನ್ ಐ ವಾಸ್ ಪ್ಲೇಯಿಂಗ್ ಐ ಕುಡ್ ನಾಟ್ ಅಫೋರ್ಡ್ ಮೈ ಕಿಟ್ ಅವಾಗ. ಸೊ ಐ ವಾಸ್ ನಾಟ್ ಸೆಲೆಕ್ಟೆಡ್ ಫಾರ್ ಸ್ಟೇಟ್ ಲೆವೆಲ್ ಹಿಂಗೆ. ಸೊ ದಟ್ ಐ ಹ್ಯಾವ್ ಸೀನ್ ದಟ್ ಹ್ಯಾಪನ್. ಸೊ ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಬಿಕಾಸ್ ಐ ಕಾಂಟ್ ಅಫೋರ್ಡ್ ಇಟ್ ಅಂತ. ಸೊ ದ ಹೋಲ್ ಜರ್ನಿ ಈಸ್ ಲೈಕ್ ಯು ಕಾಂಟ್ ಡೂ ಇಟ್. ಸೊ ದ ಮೊಮೆಂಟ್ ಯು ಸ್ಟಾರ್ಟ್ ಕ್ರಾಸಿಂಗ್ ಅ ಸರ್ಟನ್ ಏಜ್ ಆ್ಯಂಡ್ ದೆನ್ ಯು ಸ್ಟಾರ್ಟ್ ಫೀಲಿಂಗ್ ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾ ಇದ್ದಾರೆ ಆ್ಯಂಡ್ ಯು ಹ್ಯಾವ್ ಸ್ಟಡಿಡ್ ಆಲ್ ದಿಸ್. ಸೊ ನಿನಗೆ ಯಾರೇ ಕಷ್ಟ ಬಂದಾಗ ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೆ, ನೀವು ದುಡ್ಡೇ ಬೇಕು ಸಪೋರ್ಟ್ ಬೇಕಂತಲ್ಲ, ಯು ಕ್ಯಾನ್ ಮ್ಯಾನ್ಯುಪ್ಲೇಟ್ ಥಿಂಗ್ಸ್. ಜಗತ್ತಲ್ಲಿ ಏನಿದ್ರೂ ಸಾಧಿಸ್ಬಲ್ದು. ಅದನ್ನ ಏನೋ ಅದು ನೂಕ್ಸು ಕಾರ್ನರ್ಸ್ ಕಂಡು ಹಿಡ್ಕೋಬೇಕಷ್ಟೇ. ಸೊ ಅದನ್ನು ದೂರಿಂದ ಕುತ್ಕೊಂಡು ನೋಡ್ತಾ ಇದ್ನಲ್ಲ, ಹಿಂಗಾಗಿ ಇಟ್ ವಾಸ್ ಈಸಿ ಫಾರ್ ಮಿ ಟು ಗೈಡ್ ಪೀಪಲ್. ಸೊ ಇದನ್ನು ಮಾಡ್ತಾ ಎಲ್ಲರೂ ಈ ಒಂದು ಜಗದಿಂದ ಮೇಲ್ ತನಕ ಎಬ್ಸ್ಕೊಂಡು ಬರ್ತಾ ಇದ್ದೆ. ನನ್ನ ಮಗಳು ಅದನ್ನ ನೋಡಿ ಕೊನೆಗೆ ಹೇಳಿದ್ಲು, ಎಲ್ಲರನ್ನೂ ಎಬ್ಸ್ತೀಯಾ ನೀನು, ಯಾವಾಗ ಹೇಳ್ತೀಯಾ ಅಂತ. ಸೊ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್. ನಾನು ಏನು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೆ ಅದನ್ನು ನನಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನಗೆ ಈ ಲೈಫಲ್ಲಿ ಈ ಚೇಂಜಸ್ ಕಂಡು ಬರ್ತಾ ಇದೆ. ಬಟ್ ಒಂದು ನನ್ನ ತಂದೆ ಹೇಳ್ತಿದ್ರು, ಜೀವನದಲ್ಲಿ ಪ್ರತಿಯೊಂದು ಸಲನೂ ಹೊಸದೇನಾದರೂ ಮಾಡ್ತಾ ಇರಬೇಕು. ಸೊ ಆ್ಯಂಡ್ ಕಲಿಯೋದು ಮಾತ್ರ ಕೊನೆವರೆಗೂ ಸ್ಟಾಪ್ ಆಗಲ್ಲ. ಕೊನೆ ಲೈಫಲ್ಲಿ ಆ್ಯಂಡ್ ಐ ಯೂಸ್ ಟು ಟೆಲ್ ದಿಸ್, ನೀವು ವೆನ್ ಯು ಆರ್ ಲಿವಿಂಗ್ ದಿಸ್ life body even when you're living, you're learning how you're living it anta. So learning should never stop. ಚಾಲೆಂಜಿಂಗ್ ಯೋರ್ ಸೆಲ್ಫ್ ಶುಡ್ ನೆವರ್ ಸ್ಟಾಪ್. ಏನಾದರೂ ಒಂದು ಹೊಸ ನಿನ್ನ ಮೊನಾಟನೆಸ್ ಆಗಕ್ಕೆ ಶುರು ಆಯ್ತಾ, ಏನಾದರೂ ಒಂದು ಹೊಸದು ಶುರು ಮಾಡ್ಕೊ. ಸೊ ದಿಸ್ ಇಸ್ ದ ಮಂತ್ರ what Pratibha has got to tell all we women outside here. ಏನೋ ಒಂದು ಹೊಸದು ಶುರು ಮಾಡು. ಯಾವ ರೀತಿ, ಪ್ಲಸ್ ಐ ಆಲ್ಸೋ ಅಂಡರ್ಸ್ಟುಡ್ ಒನ್ ಥಿಂಗ್, ಚಿಕ್ಕ ವಯಸ್ಸಲ್ಲಿ ನಾವು ಇದನ್ನ ಮನ್ಸಿಗೆ ಹಾಕೊಂಡಾಗ ಅದು ಒಂದಲ್ಲ ಒಂದ್ ರೀತಿಯಲ್ಲಿ ನಮಗ್ ಪುಷ್ ಮಾಡ್ತಿರುತ್ತೆ ಅಂಡ್ ಪ್ರಕೃತಿನೇ ಒಂಥರ ಮ್ಯಾನಿಫೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಿರುತ್ತೆ ಬಹಳಷ್ಟು. ಸೊ ಹಿಡ್ಕೋ, ಏನಿದ್ಯೋ ನಿನ್ನ ಡ್ರೀಮ್ಸ್ ಅದನ್ನ ಪಕ್ಕಾ ಹಿಡ್ಕೋ ಅಂತ ನೀವು ಹೇಳ್ತಿದ್ದೀವಿ. ಇಲ್ಲ, ನಾವು ಸೈನ್ಸ್ ಅಲ್ಲಿ ಹೇಳ್ಕೊಡ್ತೀವಿ ಪೊಟೆನ್ಷಿಯಲ್ ಎನರ್ಜಿ, ಕನೆಟಿಕ್ ಎನರ್ಜಿ ಅಂತ. ನೀವು ಪೊಟೆನ್ಷಿಯಲ್ ಎನರ್ಜಿ ಇದ್ದಾಗ್ಲೇನೆ ಕನೆಟಿಕ್ ಹೊರಗಡೆ ಬರೋದಲ್ವಾ. ಆ ಪೊಟೆನ್ಷಿಯಲ್ನ ನೀವು ಎಷ್ಟೇ ಮುಚ್ಚಿ ಮರಿ ಮಾಡಿದ್ರು ಒಂದಿಲ್ಲ ಒಂದ್ ದಿವಸ ಹೊಡ್ಕೊಂಡು ಬರುತ್ತೆ. ಸೊ ಈ ಒಂದು ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಹೊರಗಡೆಗೆ ಬಂತು? ಆ್ಯಕ್ಚುಲಿ ಚಿಕ್ಕದಾಗಿ ಅಲ್ಲಿ ಇಲ್ಲಿ ಸ್ಪಾರ್ಕ್ ಹೊಡಿತಾ ಇತ್ತು. ಹುಬ್ಳಿಯಲ್ಲಿದ್ದಾಗ ನನ್ನ ಮಗಳಿಗೆ ಟೇಬಲ್ ಟೆನ್ನಿಸ್ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ದೇ ಹ್ಯಾಡ್ ಅ ಲಾಂಗ್ ಸ್ಪೇಸ್ ಅಂಡ್ ಕಿಡ್ಸ್ ಇಸ್ ಟು ಸಿಟ್ ಕ್ವೈಟ್ಲಿ. ಒಂದು ಟರ್ನ್ಸ್ ವೇಟ್ ಮಾಡ್ಬೇಕಾದ್ರೆ ಒಂದು 15 ಜನ ಮಕ್ಳಂಗೆ ವೇಟ್ ಮಾಡ್ಕೊಂಡು ಕೂತ್ಕೊತಾ ಇದ್ರು. ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀರಾ ಅಂತ ಅವ್ರಿಗೆ ಸ್ಕಿಟ್ ಮಾಡ್ಸಕ್ಕೆ ಶುರು ಮಾಡಿದೆ, ಡ್ಯಾನ್ಸ್ ಮಾಡ್ಸಕ್ಕೆ ಶುರು ಮಾಡಿದೆ. ಸೊ ಅಲ್ಲಿಂದ ಶುರು ಆಯ್ತು ನಂದು. ಇಯರ್ಲಿ ಟ್ವೈಸ್ ಫುಲ್ ಶೋಸ್ ಮಾಡಕ್ಕೆ ಶುರು ಮಾಡಿ. ಐ ಟು ಹೋಸ್ಟ್ ದ ಶೋಸ್. ಐ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್. ಇಷ್ಟು ಎಲ್ರಿಗೂ ಇಷ್ಟ ಆಯ್ತಲ್ಲ, ದೆಷ್ಟು ಕಮೆನ್ಸಿ ಯಾವ ಥರ ಇವಳು ನೆಕ್ಸ್ಟ್ ಶೋ ಪ್ರೆಸೆಂಟ್ ಮಾಡ್ತಾಳೆ ಅಂತ ದೇ ಸ್ಟಾರ್ಟೆಡ್ ಕಮಿಂಗ್ ಟು ವಾಚ್ ಮೈ ಶೋಸ್. ದೆನ್ ಫ್ರಮ್ ದೇರ್ ಐ ಸ್ಟಾರ್ಟೆಡ್ ಗೆಟಿಂಗ್ ಇನ್ವೈಟೆಡ್ ಟು ಹೋಸ್ಟ್ ಅದರ್ ಕಲ್ಚರಲ್ ಇವೆಂಟ್ ಶೋಸ್. ಇದು ಕಡಿವಾಣ ಬಿದ್ದಿದ್ದು ಹುಬ್ಳಿ ಏರ್ಪೋರ್ಟ್ ಇನಾಗ್ರೇಷನ್ ಟೈಮಲ್ಲಿ. ದೇ ಹ್ಯಾಡ್ ಹರ್ಡ್ ದಿಸ್ ಲೇಡಿ ಇಸ್ ದೇರ್, ಇವಳಿದ್ದಾಳೆ, ಇವಳು ಹಿಂದಿ, ಇಂಗ್ಲೀಷ್, ಕನ್ನಡ 3 ಲ್ಯಾಂಗ್ವೇಜ್ ಉಪಯೋಗಿಸ್ಕೊಂಡು ಹೋಸ್ಟ್ ಮಾಡ್ತಾಳೆ ಅಂತ ಅವ್ರು ನಮ್ಮ ಮನೆಗೆ ಬಂದುಬಿಟ್ರು ಇನ್ವೈಟ್ ಮಾಡೋಕ್ಕೆ. ನಾನು ಇದನ್ನು ಮಾಡ್ತೀನಿ ಅಂತ ಮನೇಲಿ ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲಿ ನಮ್ಮ ಮಾವ ಗೊತ್ತಾದ ತಕ್ಷಣ ನನಗೆ ಆಮೇಲೆ ಹೌಸ್ ಅರೆಸ್ಟು, ಹೊರಗಡೆ ಹೋಗೋಕ್ಕೆ ಬಿಡಲಿಲ್ಲ. ಸೊ ದೇವರ್ ದಟ್ ಲೈಫ್, ಐ ಮೀನ್ ಫ್ಯಾಮಿಲಿ ಲೈಫ್ ವಾಸ್ ದರ್. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದಮೇಲೆ ಐ ಜಾಯಿಂಟ್ ಶ್ಯಾಮಕ್ ಡಾವರ್ಸ್ ಕ್ಲಾಸಸ್ ಓನ್ಲಿ ಬಿಕಾಸ್ ನನ್ನ ಮಗಳಿಗೆ ಹಾಕಿದ್ದೆ ಆ್ಯಕ್ಚುಲಿ ಕಲೀಲಿ ಅಂತ. ಬಟ್ ಅವ್ರನ್ನ ನೋಡಿ ನಂಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಕಡೆಗೆ ಇನ್ಸ್ಟ್ರಕ್ಟರ್, ಕ್ಯಾನ್ ಐ ಆಲ್ಸೋ ಕಮ್ ಅಂತ. ದೋಸ್ ಡೇಸ್ ಐ ವಾಸ್ ವೆರಿ ಫ್ಯಾಟ್. ಬಟ್ ಐ ಈ ಸೈಜಲ್ಲೂ ಬರ್ಬೋದಾ ಅಂತ. ಸೊ ಅವ್ರು ಒಂದೇ ಹೇಳಿದ್ದು, ಇಫ್ ಯು ಹ್ಯಾವ್ ದ ಪ್ಯಾಷನ್ ಫಾರ್ ಇಟ್, ಲಿವ್ ಇಟ್ ಅಂತ. ಸೊ ದಟ್ಸ್ ವೆನ್ ಐ ಸ್ಟಾರ್ಟೆಡ್. ಇವತ್ತಿನವರೆಗೂ ಇಫ್ ಶಾಮಕ್ ಟವರ್ ಸೀಸ್ ಮಿ, ಹಿ ಸೇಸ್ ಮಮ್ಮಿ, ಹಿ ಕಾಲ್ಸ್ ಮಿ ಮಮ್ಮಿ ಬಿಕಾಸ್ ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಫ್ರಮ್ ದೇರ್ ಐ ಬಿಕೇಮ್ ಒನ್ ಆಫ್ ಮೀ ಆ್ಯಂಡ್ ಮೈ ಡಾಟರ್ ಫಸ್ಟ್ ಒಂದು ಪೊಟೆನ್ಷಿಯಲ್, ಸ್ಪೆಷಲ್ ಪೊಟೆನ್ಷಿಯಲ್ ಬ್ಯಾಚ್ ಅಂದರೆ ಪ್ರೊಫೆಷನಲ್ ಬ್ಯಾಚಲ್ಲಿ ವಿ ವರ್ ಎನ್ರೋಲ್ಡ್ ಇನ್, ವಿ ವರ್ ಸೆಲೆಕ್ಟೆಡ್ ಫಾರ್ ದಟ್.
ಸೊ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಶೋಸ್ ಔಟ್ಸೈಡ್ ಆಲ್ಸೋ ಅವಾಗ ಅಲ್ಲಿಂದ ಶುರು ಆಯಿತು. ಬಟ್ ಸ್ಟಿಲ್ ಇಟ್ ವಾಸ್ ಫ್ಯಾಮಿಲಿ ಡಿ ನಾಟ್ ನೋ ವಾಟ್ ಐ ವಾಸ್ ಡೂಯಿಂಗ್. ಇಟ್ ವಾಸ್ ಅ ಸೀಕ್ರೆಟ್. ಈವನ್ ಇನ್ ದ್ಯಾಟ್ ಅವರು ಹೇಳ್ತಾ ಇದ್ರು, ಎವ್ರಿಬಡಿ ನ್ಯೂ, ಯಾಕಂದರೆ ವಿ ಹ್ಯಾವ್ ವೆಸ್ಟರ್ನ್ ವೇರ್ ದಟ್ ವಿ ಡೂ ಅಲ್ಲ, ಈ ರ್ಯಾಪ್ ಅರೌಂಡ್ ಸ್ಕರ್ಟ್ಸ್ ಹಾಕೊಂಡು ಹೋಗ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಇನ್ನೂವರೆಗೂ ನೆನ್ಸ್ಕೊಂಡವ್ರೆಲ್ಲ ಹೇಳ್ತಾರೆ ಬಂದ್ಬಿಟ್ಟು ರ್ಯಾಪ್ ಅರೌಂಡ್ ಸ್ಕರ್ಟ್ ತೆಗಿತಾ ಇದ್ದೀವಿ. ಸೊ ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್. ಐ ಮೀನ್ ವಿತ್ ಸೋ ಮಚ್ ಆಫ್ ಒಂದು ಮನೆ ಕಡೆಯಿಂದ ಐ ವಿಲ್ ನಾಟ್ ಟೆಲ್ ಇಟ್ ಇಸ್ ರಾಂಗ್ ಆನ್ ದೇರ್ ಪಾರ್ಟ್, ಬಿಕಾಸ್ ಅವ್ರಿಗೆ ಇಷ್ಟ ಇರುತ್ತೆ. ಸೊ ಬಟ್ ಅಟ್ ದ ಸೇಮ್ ಟೈಮ್ ಲಿವ್ ಔಟ್ ಯುವರ್ ಡ್ರೀಮ್ ಅಂತ ಹೇಳ್ತಾ ಇದ್ದೀರಾ ಪ್ರತಿಭಾ. ಐ ಡೂ ಇಟ್. ಅಂಡ್ ಮಕ್ಕಳು ನೌಡೇಸ್ ಚಿಲ್ಡ್ರನ್ ಆರ್ ಅಮೇಸಿಂಗ್, ಗೊತ್ತಾ, ದೇ ಸಪೋರ್ಟ್ ಯು ಸೋ ವೆಲ್. ಸೋ ವೆಲ್. ಯಾಕಂದ್ರೆ ನನ್ನ ಕ್ಲಾಸಿಗೆ ಹೋದಾಗ, ಐ ಮೀನ್ ದೋಸ್ ಡೇಸ್ ಮೈ ಹಸ್ಬೆಂಡ್ ಕಮ್ಸ್ ಹೋಮ್, ಅವಾಗ ನಮ್ಮ ಲ್ಯಾಂಡ್ಲೈನ್ ಬರೋಕ್ಕಿಂತ ಸ್ಪೈಸ್ ನಮ್ಮ ಮೊಬೈಲ್ ಇತ್ತು, ಹಿಂಗಾಗಿ ಮೆಸೇಜಸ್ ಫಾರ್ ಆಲ್ರೆಡಿ ಇದೆ. ಶಿ ಇಸ್ ಟು ಆಲ್ವೇಸ್ ಕಾಲ್ ಆರ್ ಮೆಸೇಜ್ ಡ್ಯಾಡ್ ಈಸ್ ಹೋಮ್ ಅಂತ. ನಾನು ಹೋಗಿ ತರಕಾರಿ ತೊಗೊಂಡು ಬರ್ತಿದ್ದೆ ಮನೆಗೆ. ಸೊ ಇಟ್ ವಾಸ್ ಲೈಕ್ ದ್ಯಾಟ್, ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ಪ್ರತಿಭಾ, ನಂಗೆ ಐ ವುಡ್ ರಿಯಲಿ ಲವ್ ಟು ಆಸ್ಕ್ ಯು, ಬಿಕಾಸ್ ಏನಾದ್ರೂ ಮುಚ್ಚಿಡ್ಬೇಕು ಮನೆಯಿಂದ ಅಂತಂದ್ರೆ ಆಲ್ ಆಫ್ ಅಸ್ ಬಿಕಮ್ ಸೋ ಅಪ್ರಹೆನ್ಸಿವ್, ಒಂಥರ ಭಯ ಹುಟ್ಕೊಂಡ್ಬಿಡತ್ತೆ, ಎಲ್ಲಿ ಏನ್ ನಡೆದು ಬಿಡುತ್ತೋ ಅನ್ನೋದು. ಬಟ್ ಅದು ನಡೆದಿದ್ದಕ್ಕೆ ಇವತ್ತು ಇಲ್ಲಿ ಹೊರಗಡೆ ಇರೋದು ಅನ್ಸುತ್ತೆ. ನಡೀತಿದ್ರೆ ಹೌ ವುಡ್ ಯು ಟೇಕ್ ದಿಸ್ ಫುಟ್ ಫಾರ್ವರ್ಡ್ ಇನ್ ಗೋಯಿಂಗ್ ಟು ಅಂಡ್ ಪಾರ್ಟಿಸಿಪೇಟಿಂಗ್ ಇನ್ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಮಾಡಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ದಿಸ್ ಇಸ್ ಒಂದೊಂದೊಂದೊಂದು ಹೆಜ್ಜೆ ಅದು. ಆಮೇಲೆ ನಾವು ಮುಚ್ಚಿಟ್ಕೊಂಡು ಮಾಡೋದಂತೀವಲ್ಲ, ಅದೇನು ತಪ್ಪು ಮಾಡ್ತಾ ಇರ್ಲಿಲ್ಲ, ಅದನ್ನ ಒಂದೇನೋ ಕಲಿಯಕ್ ಹೋಗ್ತಾ ಇದ್ದೆ. ಸೊ ಅದನ್ನ ಅದು ಒಂದು ಕಲೆ. ಸೊ ಕಲಿಯಕ್ಕೆ ಹೋಗ್ತಾ ಇರೋದ್ರಿಂದ ಫಾರ್ ಮಿ ಇಟ್ ವಾಸ್ ಒಂಥರ ನನಗೆ ಎಕ್ಸ್ಟ್ರಾ ಎನರ್ಜಿ ಕೊಡ್ತಾ ಇತ್ತು. ಇವತ್ತು ನನಗೂ ಯಾವುದೇ ವೇದಿಕೆ ಮೇಲೆ ಹೋದ್ರು ನಾನೆಲ್ಲ ಹೆಣ್ಮಕ್ಳಿಗೆ ಹೇಳೋದು ಒಂದೇ, ನೀವು 10 ಕೆಲಸನ ಒಂದೇ ಸಮಯದಲ್ಲಿ ಮಾಡ್ತೀರಾ, ಎಷ್ಟು ಫಸ್ಟ್ ಕ್ಲಾಸ್ ಇದ್ದೀರಾ ಅಂತಂದ್ರೆ. ಆದರೆ ಆ 10 ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು 11ನೇ ಕೆಲಸನೂ ನೀವು ಮಾಡಬಲ್ರಲ್ವಾ, ಆ 11ನೇದು ಮಾತ್ರ ನಿಮಗೋಸ್ಕರ ಮಾಡಿ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ, ಅದು ಒಂದು ನಿಮ್ಗೆ ಎಲ್ಲ 10 ಕೆಲಸ ಮಾಡೋಕೆ ಎನರ್ಜಿ ಕೊಡುತ್ತೆ ಅಂತ. ಐ ಥಿಂಕ್ ಇದನ್ನ ವಿ ನೀಡ್ ಟು ಅಂಡರ್ಲೈನ್ ದಿಸ್ ಫ್ರೇಸ್, ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ಆಗತ್ತೆ. ಎಷ್ಟಾದ್ರೂ ಕೆಲಸ ಮಾಡು, ನಿನಗೋಸ್ಕರ ನೀನ್ ಏನಾದ್ರೂ ಒಂದು ಮಾಡ್ಕೊ ಅಂತ ಹೇಳ್ತಾ ಇದ್ದೀರಾ. ಪ್ಲಸ್ ಸೋ ಬ್ಯೂಟಿಫುಲಿ ಸೆಡ್. ನೀವು ಅಕಸ್ಮಾತ್ ಎಲ್ಲ ರಿವೀಲ್ ಮಾಡಿದಿದ್ದೀರ ಅವತ್ತೊಂದ್ ದಿವಸ, ಇವತ್ತು ವಿ ಕುಡಂಟ್ ಸಿ ಪ್ರತಿಭಾ ಹಿಯರ್. ಐ ಮೀನ್ ಇನ್ ದ ಸೆನ್ಸ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅವರ ವೆರಿ ಸ್ಮಾಲ್ ಸ್ಟುಡಿಯೋ, ಬಟ್ to go to an international pageant and win Mrs. Photogenic there, it is no joke. And illi I'm sure you would like to thank your kids. Yeah. My daughter Pooja for giving me that energy hogu anta helake. But the most thanks goes to my son Nitish, because avunu he has backbone ತರ ನಿಂತ್ಕೊಂಡು, I'm sorry I'll get emotional if I talk, but ಅಷ್ಟು he is always supported. ಇವತ್ತಿನವರೆಗೂ he calls me, he's in Canada now, but 3 times a day he calls. He sees what I'm doing, what in work ಮಾಡ್ಬೇಕಾದ್ರೆ ಏನು ಪ್ರಾಬ್ಲಮ್ ಇದೆ, I'll support. Because 2018 when I was doing my event, I had thrombosis, I could not walk. Everything he was doing for me. So when ಮಕ್ಕಳು ತಾಯಿನೂ, ಐ ಮೀನ್ ಬರೀ ಮಕ್ಳು ಮಾತ್ರ ಏನಾದರೂ ಹೋಗಿ ಅಚೀವ್ ಮಾಡಲಿ ಅನ್ನೋಕ್ಕಿಂತ ಮಕ್ಳು ನಿಂತ್ಕೊಂಡು ತಾಯಿನೂ ಅಚೀವ್ ಮಾಡಲಿ ಅಂತಂತಾರಲ್ಲ, ಸೀರಿಯಸ್ಲಿ ದಿಸ್ ಇಸ್ ಒನ್ ವೇ ಗಾಡ್ ಬ್ಲೆಸ್ಸಿಂಗ್ಸ್. ನನಗೆ ಎಷ್ಟೋ ನನ್ಗೆ ಚಿಕ್ಕವಳಿದ್ದಾಗ ಮಾಡಕ್ಕೆ ಬಿಡಲಿಲ್ಲ, ಬಟ್ ಅದನ್ನ ಸೂದ್ ಸಮೇತ ಇವಾಗ ಮಾಡಕ್ಕೆ ಕೊಟ್ಟಿದ್ದಾನಲ್ಲ, ಅದಕ್ಕೆ ಐ ಥಿಂಕ್ ಎಸ್ ದಟ್ ವೇ ಐ ಆಮ್ ಆಲ್ಸೋ ವೆರಿ ಬ್ಲೆಸ್ಡ್ ಪ್ರತಿಭಾ. ಇಲ್ಲಿ ನನ್ನ ಮಕ್ಕಳು ನನ್ನನ್ನು ಇಷ್ಟು ಸಪೋರ್ಟ್ ಮಾಡಿ ಇಲ್ಲಿ ಕೂಡಿಸ್ಲಿಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಐ ವುಡ್ ನಾಟ್ ಡೇರ್ ಡೂ ಆಲ್ ದೀಸ್ ಥಿಂಗ್ಸ್ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ಯು ಶುಡ್ ಟೆಲ್ ದಿಸ್ ಸೆಂಟೆನ್ಸ್ ಟು ಆಲ್ ದ ಕಿಡ್ಸ್ ಔಟ್ ದೇರ್. ಒಂದು ಸೆಂಟೆನ್ಸ್ ನಿಮ್ ಕಡೆಯಿಂದ, ಒಂದು ಪಬ್ಲಿಕ್ ಒಂದು ಸಜೆಷನ್ ಅಂತಾನೆ ಹೋಗ್ಲಿ ಪ್ಲೀಸ್. ಎಲ್ಲರೂ ಮಕ್ಕಳಿಗೆ ಒಂದೇ ಹೇಳ್ತೀನಿ, ನಿಮ್ಮ ತಂದೆ ತಾಯಿ ನಿಮಗೆ ಸರ್ವಸ್ವವನ್ನೇ ಕೊಡ್ತಾರೆ, ಅನ್ಕಂಡೀಷ್ನಲ್ ಲವ್ ಕೊಡ್ತಾರೆ. ನೀವು ಮುಂದೆ ಜೀವನದಲ್ಲಿ ಬೆಳೆದು ಸಕ್ಸಸ್ಫುಲ್ ಆಗಲಿ, ಸಂತೋಷವಾಗಿರಲಿ ಅಂತ ಬಯಸ್ತಾರಲ್ವ, ಅದನ್ನೇ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ತಂದೆ ತಾಯಿನೂ ಇಷ್ಟು ಕಷ್ಟಪಟ್ಟಿದ್ದಾರೆ, ಅವರು ತಮ್ಮ ಜೀವನ ಏನೇನು ಮಾಡಿರಲಿಲ್ಲ ಅದು ಮಾಡಲಿ ಅಂತ ನೀವು ಅದು ಪ್ರೋತ್ಸಾಹ ಕೊಟ್ಟು, ಅವರು ನಿಮ್ಮ ಮಗು ಥರ ಅವ್ರನ್ನ ನೀವು ಟ್ರೀಟ್ ಮಾಡಿ ಅವ್ರನ್ನ ಬೆಳೆಸಿದರೆ ಈ ಜಗತ್ತು ಹಿಂಗೆ ಚೆನ್ನಾಗಿರೋ ಹೂ ಥರ ಆಳತ್ತೆ ಅಂತಂದರೆ ಇಟ್ಸ್ ಅಮೇಝಿಂಗ್. ಸೊ ಎಷ್ಟು ನೀವು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಇದೀರೋ ಅಷ್ಟೇ ಪೇರೆಂಟ್ಸು ನಿಮ್ದು ರೆಸ್ಪಾನ್ಸಿಬಿಲಿಟಿ. Thank you. I think this is one request to all the kids out there. ದಯವಿಟ್ಟು ಅವ್ರಿಗೂ ಒಂಚೂರು ಪುಷ್ ಕೊಡಿ. ಅವರಲ್ಲೂ ಬೇಕಾದಷ್ಟು ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ, ಅದನ್ನೆಲ್ಲ ಅನರ್ಥ ಮಾಡ್ಕೊಂಡು ಏನಾದರೂ ನಾಗಮಣಿ ನೋಡಿದೀನಿ. ನನ್ಗೆ ಇವಾಗ ಬರ್ತಾರೆ ಹೆಣ್ಮಕ್ಳು, ಅವ್ರು ಎನ್ರೋಲ್ ಮಾಡಿರಲ್ಲ, ಕೆಲವು ಕಡೆ ಹಸ್ಬೆಂಡ್ಸ್ ಎನ್ರೋಲ್ ಮಾಡಿರ್ತಾರೆ, ಕೆಲವು ಕಡೆ ಮಕ್ಳು ಕರ್ಕೊಂಬಂದಿರ್ತಾರೆ. ಡ್ಯೂರಿಂಗ್ ಮೈ ಆಡಿಷನ್ ಟೈಮ್ ಐ ಹ್ಯಾವ್ ಸೀನ್ ನನ್ನ ಮಗಳು ಫೋರ್ಸ್ ಮಾಡ್ಕೊಂಡು ಕರ್ಕೊಂಬಂದ್ಲು, ಒಂದ್ ಕಡೆ ನನ್ನ ಮೊಮ್ಮಗಳು ಫೋರ್ಸ್ ಮಾಡ್ಕೊಂಡು ಕರ್ಕೊಂಬಂದ್ಲು. ವಿ ಹ್ಯಾವ್ ಹ್ಯಾಡ್ ದಿಸ್ ಆಲ್ಸೋ. ಓಕೆ, ಸೊ ನನಗೆ ವೆನ್ ಐ ಟೆಲ್ ಅಬೌಟ್ ಮೈ ಪ್ಯಾಜೆಂಟ್, ನಮ್ಮ ಮಿಸಸ್ ಇಂಡಿಯಾ ಕರ್ನಾಟಕ ಅಂದಾಗ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಇಟ್ಸ್ ಅ ಫ್ಯಾಮಿಲಿ ಇವೆಂಟ್ ಅಂತೀನಿ. ಯಾಕಂದರೆ ಕೆಲವು ಮಕ್ಕಳು ಐ ಹ್ಯಾವ್ ಕಾಲ್ಡ್ ದೆಮ್ ಅಪ್, ಕರೆದ್ಬಿಟ್ಟು ಅವ್ನ ವಿಡಿಯೋ ಮಾಡಿಸಿ ಅವ್ರಿಗೆ ಐ ಹ್ಯಾವ್ ಎನ್ಕರೇಜ್, ಐ ಹ್ಯಾವ್
ಹಿಂಗೆ ಬಗ್ಗಿಬಿಟ್ಟು ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕಂದ್ರೆ ನಿಮ್ಮಂಥ ಮಕ್ಕಳನ್ನ ಪಡೆಯೋಕೆ ಅವ್ರದ್ದು ಪುಣ್ಯವಂತರು ಅಂತ. ನಿಜ, ಯಾಕಂದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ ಇವ್ರು ಇಲ್ಲಿ ಬರಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಸೊ ಇವಾಗ ಪ್ಯಾಜೆಂಟ್ ಬಗ್ಗೆ ಶುರು ಮಾಡಿದೀವಿ. ಸೊ ಐ ಲವ್ ಟು ಟಾಕ್ ಲಿಟಲ್ ಅಬೌಟ್ ದಟ್ ಪ್ಯಾಜೆಂಟ್. 2015 ದಿಸ್ ಮಿಸಸ್ Photogenic, Asia International Photogenic. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಹೌ ವಾಸ್ ಇಟ್, ವೇರ್ ವಾಸ್ ದಿಸ್ ಹೆಲ್ಡ್? ಓಕೆ, ಆ್ಯಕ್ಚುಲಿ 2014 ಐ ವೆಂಟ್ ಫಾರ್ ಮಿಸಸ್ ಇಂಡಿಯಾ. ಆ್ಯಕ್ಚುಲಿ ಯಾರೋ ಹೇಳಿದ್ರು ಅಂತ ಅಪ್ಲೈಡ್. ದಟ್ ವಾಸ್, ನನಗೆ ರ್ಯಾಂಪ್ ವಾಕ್ ಮಾಡಬೇಕಂದ್ರೆ ಗೊತ್ತಿರಲಿಲ್ಲ. ಐ ಡಿ ನಾಟ್ ನೋ ವಾಟ್ ಈಸ್ ಬ್ಯೂಟಿ ಪ್ಯಾಜೆಂಟಲ್ಲಿ ಏನಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಬಿಕಾಸ್ ಯು ಸಿ ಗೋ ಆನ್ಲೈನ್, ನಿಮ್ಮ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಎಲ್ಲ ನೋಡ್ತೀರಾ, ಫಿನಾಲೆ ಆನ್ ಸ್ಟೇಜ್ ವಾಕ್ ಮಾಡ್ತಾರೆ, ಅಷ್ಟೇ ನಿಮ್ಗೆ ಸಿಗೋದು. ಬಟ್ ದ ಬ್ಯಾಕ್ ಸ್ಟೇಜ್ ಅಂದರೆ 3 days 4 days ಏನಾಗುತ್ತೆ ಏನು ಗೊತ್ತಿಲ್ಲ ನಿಮಗೆ. ನೋ ವೇರ್ ಆನ್ ದ ನೆಟ್ ಇಟ್ ಇಸ್ ದೇರ್ ವಾಟ್ ಹ್ಯಾಪನ್ಸ್, ಬಿಕಾಸ್ ಈಚ್ ಐ ಥಿಂಕ್ ಪ್ಯಾಜೆಂಟ್ ಹ್ಯಾಸ್ ಎನ್ ಓನ್ ಫಾರ್ಮುಲಾ. ಎಲ್ಲೂ ಗೊತ್ತಿಲ್ಲ. ನನಗೆ ಒಂದು ಲಿಸ್ಟ್ ಕಳಿಸಿದ್ರು ನಮ್ಮ ಡೈರೆಕ್ಟ್ರು, ಇದು ಡ್ರೆಸ್ಸು ಅಂತ ಹೇಳ್ಬಿಟ್ಟು. ಅದನ್ನು ಅಷ್ಟಷ್ಟು ನನಗೆ ಆ ಡ್ರೆಸ್ ತೊಗೊಳ್ಳೋ ಅಷ್ಟು ಐ ಡಿ ನಾಟ್ ಹ್ಯಾವ್ ಫಿನಾನ್ಷಿಯಲ್ ಹೆಲ್ಪ್. ಮೈ ಡಾಟರ್ ನನ್ನ ಸೈಜೇ ಇರೋದ್ರಿಂದ ಅದ್ರ ತಕ್ಕಂಗೆ ಅವಳವಳ ಬಟ್ಟೆ ತೊಗೊಂಡು ಹೋಗಿದ್ದೆ. ಸೊ ಫಸ್ಟ್ ಟೈಮ್ ಹೋದಾಗ ಐ ವೆಂಟ್ ಲೈಕ್ ಅ ಬಿಗಿನರ್, ಪಿಕ್ನಿಕ್ ಥರ ಹೋಗಿದ್ದೆ. ಸೊ ಐ ಡಿ ನಾಟ್ ನೋ, ಬಟ್ ಅಲ್ಲಿ ಒಂಥರ ನೋಡಿದೆ ಅಂದರೆ ದೇರ್ ಆರ್ ಸಮ್ ವಿಮೆನ್ ಹೂ ಹ್ಯಾಡ್ ಕಮ್ ಟೋಟಲಿ ಟ್ರೈನ್ಡ್, ಇನ್ಸ್ಟಿಟ್ಯೂಟ್ಸ್ಗೆ ಹೋಗಿ ಟ್ರೈನ್ ಮಾಡಿ ಬಂದಿದ್ರು. ಯು ಕೆನಾಟ್ ಬಿಲೀವ್ ದ ಬಾಡಿ ಲ್ಯಾಂಗ್ವೇಜ್ ದೇ ವರ್ ಹ್ಯಾವಿಂಗ್. ಇಟ್ ವಾಸ್ ಲೈಕ್ ನೀವು ಯು ಆರ್ ಆಲ್ ದಟ್ ಆ ಥರ. ಬಟ್ ಐ ಥಿಂಕ್ 34 contestants ಇದ್ರು, ಐ ಡೋಂಟ್ ರಿಮೆಂಬರ್. ಬಟ್ ಔಟ್ ಆಫ್ ದೆಮ್ 5-6 were like this. Rest of them were all losers gang. Okay. So first, the real winners. No, I call it a loser gang because you know how it generally grows is we were all ಹಿಂದೆ ಸರ್ಕೊಂಡು ಕೂತ್ಕೊತಾ ಇದ್ವಿ. ನನಗೆ ಅಭ್ಯಾಸ, ನಾನು ಹೇಳಿದೆ ಜೀವನ ಪೂರ್ತಿಗೆ ಯಾರಾದ್ರು ಏನಿದ್ರೆ ಮುಂದೆ ಕಳಿಸಿ ಅಭ್ಯಾಸ ಅಂತ. ಅವ್ರು ಹಿಂದೆ ಹೋಗ್ತಾ ಇದ್ರೆ ನೀನು ಇದ್ರಲ್ಲಿ ಚೆನ್ನಾಗಿದೆಯಾ ಹೋಗು, ಅವ್ರನ್ನ ಹುರಿದುಂಬಿಸಿ ಕಳ್ಸಕ್ಕೆ ಶುರು ಮಾಡಿದೆ. ಏನಾಗ್ಬಿಡ್ತು, ಲೂಸರ್ಸ್ ಗ್ಯಾಂಗ್ ಹೀರೋಯಿನ್ ಆಗ್ಬಿಟ್ಟೆ. You know, that's how. See, this is the journey. Life will it has taught me one thing. ನಿಮಗೆ ಏನೋ ಅದು ಯು ಡೋಂಟ್ ನೋ ದ್ಯಾಟ್, ಗೊತ್ತಿಲ್ಲ ನಿಮಗೆ. ಆದರೆ ನಿಮ್ಮಲ್ಲಿರೋ ಒಂದು ಪ್ರತಿಭೆ ಇರುತ್ತೆ, ಅದರಿಂದ ನೀವು ಬೆಳಿಬೋದು. ಅದೇ ನೀವು ಇನ್ನೊಂದು ಅದನ್ನು ಕಲ್ತ್ರೆ ನೀವು ಬೆಳಿತೀರಂತಲ್ಲ, ನಿಮ್ಮಲ್ಲಿರೋ ಪ್ರತಿಭೆಯಿಂದ ಬೆಳಿತೀರಂತ. ಅವಾಗ ದಟ್ ಲೆಸನ್ ಐ ಲರ್ನ್. ಯಾಕಂದರೆ ಐ ವಾಸ್ ಪಾರ್ಟ್ ಆಫ್ ಶಮಕ್ ಡೌಸ್ ಅಂತ ಹೇಳಿದೆ. ಐ ವಾಸ್ ಪ್ರೊಫೆಷನಲ್ ಟೀಮ್, ಕೊರಿಯೋಗ್ರಫಿ ಬರ್ತಾ ಇತ್ತು. ಸೊ ನೆಕ್ಸ್ಟ್ ಡೇ ವೆನ್ ಅವರ್ ಡೈರೆಕ್ಟರ್ ವಾಸ್ ಟೀಚಿಂಗ್ ಕೊರಿಯೋಗ್ರಫಿ, people were not getting it fast. So there was some system problem in music system. ನಮ್ಮ ಡೈರೆಕ್ಟರ್ ವಾಸ್ ಟ್ರೈಂಗ್ ಟು ಸಾರ್ಟ್ ಇಟ್ ಔಟ್. ನಂಗೆ ಇನ್ಸ್ಟೆಂಟ್ಲಿ ನಾನು ಎಲ್ಲಿ ಮಾಡಿ ಅಭ್ಯಾಸ, ಐ ಟೋಲ್ಡ್ ಕಮ್ 1 2 3 4 you do this. The people who are doing this started saying Pratibha teach, no? ಅಲ್ಲಿಗೆ ಬಂತು ಪ್ರತಿಭೆ ಹೊರಗಡೆ ಬಂತು ಆಗ. No, but this is the same experience I had it in Asia International. Because where was this held? This was in Kuala Lumpur, Malaysia in 2015. ನನಗೆ when I went from here, see I basically come from a middle class family. ನನಗೆ ಆಮೇಲೆ ಪಾಜೆಂಟಲ್ಲಿ ಹಿಂಗೆ ಇರಬೇಕು ಅಂತ ಗೊತ್ತಿಲ್ಲ. ಅಲ್ಲೂ ಹಾಗೆ ಲಿಸ್ಟ್ ಕೊಟ್ಟಿದ್ರು, ಈ ರೌಂಡ್ಸಿಗೆ ಇಂಥ ಡ್ರೆಸ್ ಅಂತ. See I did not have funds, so ನನಗೆ I had smartly done. So that also I'll teach you is you can't have to spend too much money on any costume. You can smartly do it ಅಂತ. ಐ ಹ್ಯಾಡ್ ಗಾನ್ ದೇರ್. ಅಲ್ಲಿ ಅವರೆಲ್ಲ ಬಟ್ಟೆ ನೋಡಿದ ತಕ್ಷಣ ಬಿಕಾರಿ ಥರ ಅನ್ಸ್ಬಿಡ್ತು. ಬಿಲೀವ್ ಮೀ, ದೇವರ್ ಅದು ರೇಸಿಸಮ್ ಬೇರೆ ಇತ್ತು. ಆ್ಯಂಡ್ ದೇ ನೋಡ್ತಾ ಇದ್ರು ಹಿಂಗೆ, ದೇ ವಿಲ್ ಲುಕ್ ಡೌನ್ ಆನ್ ಯು, ಯಾಕಂದ್ರೆ ದೇ ನೋ ಇಟ್ಸ್ ನಾಟ್ ಬ್ರ್ಯಾಂಡೆಡ್. You understand? So that you know, the same feeling what I had in 2014 when I first went. Before 2015 ಹೋಗಿ I won again because I had learnt all that. But 2014 ಅಲ್ಲಿ ಇನಿಷಿಯಲ್ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು, ಸೇಮ್ ಥಿಂಗ್ ಇನ್ ಏಷ್ಯಾ ಇಂಟರ್ನ್ಯಾಷನಲ್ ಇಟ್ ಹ್ಯಾಪನ್. You know, there was a lady who had come who was the owner of 8 industries. See, they come on that level. And there's something called professional pageantarians. They go from one pageant to another. So they're all prepared. Now they have 6, 7 assistants running around, one holding the bag, one holding the thing. ಒಂದು ಸ್ವಲ್ಪ ಕೂದಲಾಗ್ಬಿಟ್ರೆ ಟಚ್ ಮಾಡೋದು. ನಾವೇನಿಲ್ಲ, ನಾವೇ ಎದ್ಬಿಟ್ಟು ಬೆಳಗ್ಗೆ ಮೇಕಪ್ ಮಾಡ್ಕೊಂಡು ಬಂದು ಕೂತ್ಕೊಂಡ್ರೆ ಇಡೀ ದಿವಸ ಅದೇ ಮೇಕಪ್ಪಲ್ಲಿ ಇರೋದು. ಸೊ ವಿ ವರ್ ಲಿವಿಂಗ್ ದಟ್ ಲೈಫ್. ಸೊ ಐ ಹ್ಯಾವ್ ಸೀನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಇಟ್. ಅಲ್ಲಿಯೂ ಸೇಮ್, ವೆನ್ ದೇ ಸ್ಟಾರ್ಟೆಡ್ ಟೀಚಿಂಗ್ ದೆಮ್ ಸಮಥಿಂಗ್, ಅವೆಲ್ಲ ಶೋ ಆಫ್ ಇರುತ್ತೆ, ಇಲ್ಲಿ ಏನು ಇರಲ್ಲ. ಸೇಮ್ ಇಟ್ ಹ್ಯಾಪನ್ ದೇರ್ ಇಸ್ ಐ ಟುಕ್ ಓವರ್ ಸಡನ್ಲಿ. ಸೊ ದೇ ಸ್ಟಾರ್ಟೆಡ್ ಲುಕಿಂಗ್ ಅಪ್ ಟು ಮೀ ಫಾರ್ guidance. A lot of things. Guidance. Even on the finale stage, on the stage I was shouting, go! 5, 6, 7, 8. I was doing that even on the stage. ಅಂದ್ರೆ ನನ್ಗೆ ಇಲ್ಲಿ ಏನ್ ಅನ್ಸ್ತಾ ಇದೆ ಅಂತಂದ್ರೆ ಪ್ರತಿಭಾ,
ಪ್ರಾಬಬ್ಲಿ ಸರ್ವೇ ಜನ ಸಕಿನ ಬಂತು ಎಲ್ರು ಒಟ್ಟಿಗೆ ಬೆಳೆಯೋಣ ಬನ್ನಿ ಅನ್ನೋ ಒಂದು ಆಟಿಟ್ಯೂಡ್ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬರಕ್ ಸಾಧ್ಯ ಆಗಿದೆ ಅಂತ. ನೀವು ಹೇಳೋ ತನಕ ನನ್ಗೆ ಅದ್ ಐಡಿಯಾನೂ ಬರ್ಲಿಲ್ಲ. ಐ ಫೀಲ್ ಅಂದ್ರೆ ನಾನ್ ಮಾತ್ರ ಗೆಲ್ಬೇಕು ಅನ್ನೋದಿರ್ಲಿಲ್ಲ ಅಲ್ಲಿ. ನಾವು ನೋಡಿ ಇದೊಂದು ಈವೆಂಟ್ ನಡೀತಿದೆ, ಕಮ್ಮಿ ಇವಾಗ ಇದು ಬರಬೇಕು ಅಂಡ್ ಇಟ್ ಇಸ್ ಅ ಗ್ರೂಪ್ ಈವೆಂಟ್. ಆಕ್ಚುಲಿ ನೀವು ಹೇಳುವಾಗ ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ನಂಗೆ ಸುಷ್ಮಿತಾ ಸೇನ್ ಹೇಳಿರೋದು ನೆನಪಿಗೆ ಬಂತು. ಶಿ ಸೆಡ್ ಪೆಟಿಕೋಟ್ सीने वाला जो है हमारे घर के नीचे, he did my finale gown. And it is not important that what you wear is important. How you wear it and how you carry it is important. I know because I know that glitter round anta ittu Asia International alli. I think one minimum the cheapest of the gowns what dresses they were wearing was 30,000 40,000 irbeku. ನನ್ನ ಡ್ರೆಸ್ಸಿಗೆ ಎಷ್ಟು ಕಾಸ್ಟ್ ಆಗಿತ್ತು ಹೇಳಿ? ಅಲ್ಲ ಇವಾಗ ಇದೆಲ್ಲ ಹೇಳೋದು ನೋಡಿದ್ರೆ $1,000 $2,000 ಇರ್ಬೇಕು ಅನ್ಕೋತೀನಿ. $1,000 ಒಂದೇ $1,000. And I know I'll someday share the photo. I was looking awesome. I was so proud of it. I know, definitely you got to be, because you have worked for it and you have nailed it also. The same thing at the same time there. This is something very interesting and very nice, Pratibha. And if I could ask you or request you a question, like, what is your, ಅಕಸ್ಮಾತ್ ಯಾರೋ ಬ್ಯೂಟಿ ಪ್ಯಾಜೆಂಟ್ ಅಲ್ಲಿ ಈಗ ಮಿಸ್ಸಸ್ ಇಂಡಿಯಾ ತಗೊಳ್ಳೋಣ, ಮಿಸ್ಸಸ್ ಇಂಡಿಯಾ ಕರ್ನಾಟಕ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿ ಬಂತು ಅಂದ್ರೆ ಒಂದು ಮಂತ್ರ ಅಂತ ಅವ್ರು ಏನ್ ಇಟ್ಕೊಂಡಿರ್ಬೇಕು ಅವ್ರ ಮನಸ್ಸಲ್ಲಿ? ಫಸ್ಟ್ ಬಹಳ ಮುಖ್ಯ ಇರೋದು, ನಾನು ಏನಾದರೂ ಮಾಡಬೇಕು, ನಾನು ಏನಾದರೂ ಸಾಧಿಸ್ಬೇಕು ಅನ್ನೋದು ಇರಬೇಕು. ಅದು ಏನು ಅಂದ್ರೆ ನಾನು ಸಾಧಿಸ್ಬೇಕು, ನಾನು ಮಾಡಬೇಕು ಅಂತ ಇರಬೇಕು. ನೀನೇನು ಕೊಡ್ತೀಯಾ ಅಂತ ಇರಬಾರ್ದು. ಯಾಕಂದ್ರೆ ಇಲ್ಲಿ ಬರೋರೇನು ನಾನು ಬರ್ತೀನಿ ನೀವೇನು ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ನೀನು ಯಾವುದೇ ಕೆಲಸಕ್ಕೆ ಕಾಲು ಹಾಕಿದ್ರು ಕೈ ಹಾಕಿದ್ರು ಏನಂತೀರ ಅದಕ್ಕೆ, ನೀವು ದುಡಿಯೋಕ್ಕೆ ರೆಡಿ ಇರಬೇಕು, ನೀವು ಅದನ್ನು ಡೆಡಿಕೇಶನ್ ಮಾಡೋಕ್ಕೆ ರೆಡಿ ಇರಬೇಕು. ಯಾಕಂದರೆ ಅಲ್ಲಿ ಮಾಡಿದಾಗ ನೀವು ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗ್ತೀರಾ. ಯಾಕಂದ್ರೆ ನಮ್ಮ ಪ್ಯಾಜೆಂಟಿಗೆ ಬರ್ತಾರೆ, ಬರೀ ಕಿರೀಟ ಸ್ಯಾಶ್ ಇಸ್ ನಾಟ್ ಇಂಪಾರ್ಟೆಂಟ್. ನೀವು ಆ ಜರ್ನಿ ಏನಿದೆಯಲ್ಲ, ಪಯಣ ಏನು ಮಾಡ್ತಿರಲ್ಲ, ಆ ಒಂದು 5-6 ಮಂತ್ಸ್ 4-5 ಮಂತ್ಸ್ ಏನು ಪಯಣ ಮಾಡ್ತಿರಲ್ಲ, ನೀವು ನೋಡಿ ಅದಾದಮೇಲೆ ನಿಮ್ಮದು ನೀವು ನಡೆಯೋದು ಆಗಲಿ, ನೀವು ಕೂತ್ಕೊಳ್ಳೋದಾಗಲಿ, ನೀವು ಮಾತಾಡೋದಾಗಲಿ ಎಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಈ ಜೀವನದಲ್ಲಿ ಹೆಂಗಿದೆ ಗೊತ್ತಾ, ಎನರ್ಜೀಸ್ ಅಂತ ಫೀಲ್ ಆಗುತ್ತೆ. ಓಕೆ, ನೀವು ಕಾನ್ಫಿಡೆಂಟ್ ಆಗಿದ್ದಾಗ ಆ ಕಾನ್ಫಿಡೆಂಟ್ ಎನರ್ಜಿ ಎಲ್ಲ ಕಡೆ ಹೋಗುತ್ತೆ. ಸೊ ಈಗ ನೀವು ಒಂದು ಗುಂಪು ಜನ ನಿಂತ್ಕೊಂಡಿರ್ತಾರೆ, ನಿಮಗೆ ಏನೋ ಯಾರಿಗೂ ಪ್ರಶ್ನೆ ಕೇಳಬೇಕು, ನೀವು ರ್ಯಾಂಡಮ್ಲಿ ಗೋ ಆ್ಯಂಡ್ ಆಸ್ಕ್ ಒನ್ ಪರ್ಸನ್, ಆ ಪರ್ಸನ್ಗೆ ಎಲ್ಲಿ ಅಂತ ಕೇಳ್ತೀರಾ. ನೀವು ಯಾಕೆ ಅದೇ ಪರ್ಸನ್ಗೆ ಹೋಗಿ ಕೇಳಿದ್ದೀರಾ? ಬಿಕಾಸ್ ದ್ಯಾಟ್ ಪರ್ಸನ್ ಈಸ್ ಎಮಿಟಿಂಗ್ ಪಾಸಿಟಿವ್ ಎನರ್ಜಿ. ಆ ಪಾಸಿಟಿವ್ ಎನರ್ಜಿ ಎಮಿಟ್ ಮಾಡೋಕ್ಕೆ ಕಲಿಯೋದು ಇದು ಒಂದು ದಾರಿ ಅಂತ ಹೇಳ್ತೀನಿ. ಬರೀ ಕಿರೀಟ ಕ್ವೀನ್, ಎಸ್ ಕಿರೀಟ ಕ್ವೀನ್ ಆಗ್ತೀರಾ ಅಂತೀರಾ, ಬಟ್ ಆ ಕಾನ್ಫಿಡೆನ್ಸ್ ಎನರ್ಜಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯು ಟು ಡೆವಲಪ್. ಐ ಥಿಂಕ್ ಕಿರೀಟ ಕ್ವೀನ್ ಸ್ಯಾಶನ ಇಡೀ ಬದುಕಿರೋವರೆಗೂ ಕ್ಯಾರಿ ಮಾಡ್ಕೋಬಹುದು ಒನ್ಸ್ ಯು ಗ್ರೂಮ್ ಯುವರ್ ಸೆಲ್ಫ್ ಇನ್ ದಟ್ ವೇ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಆರೋ, ಇವರೆಗೂ ಲೈಟ್ ಹಾರ್ಟೆಡ್ ಏನೇ, ಬಟ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಡ್ರಿವನ್ ಹೋಮ್ ಲಾಟ್ ಆಫ್ ಪಾಯಿಂಟ್ಸ್. ನನಗೆಲ್ಲ ಇರಬೇಕಾಗಿಲ್ಲ, ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನನಗೊಂದು ಮನಸ್ಥಿತಿ ಇರಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ದೀರಾ. ಕಮಿಂಗ್ ಟು ಅ ಕಪಲ್ ಆಫ್ ಲೈಟ್ ಹಾರ್ಟೆಡ್ ಕ್ವೆಶ್ಚನ್ಸ್. If you could give your younger self ಒಂದು ಏನಾದರೂ ಅಡ್ವೈಸ್ ಕೊಡಬೇಕು ಅಂತಂದ್ರೆ what would you like to give, Pratibha? I was a little ಏನಾದರೂ ಹೇಳಿಬಿಟ್ರೆ ಹಿಂದೆ ಕಾಲಿಡ್ತಾ ಇದ್ದೆ ಅವಾಗ. ಅವಾಗಿಂದ ಮುಂದೆ ಬಂದಿದ್ರೆ ಬಹುಶಃ ಇನ್ನೂ ಹೆಡ್ ಸ್ಟಾರ್ಟ್ ಇರೋದು ಏನೋ, ಇನ್ನೂ ಜಾಸ್ತಿ ಹೆಡ್ ಸ್ಟಾರ್ಟ್. ಅದೇ ಇವಾಗಲೇ ಸಾಕಷ್ಟು ಅಚೀವ್ಮೆಂಟ್ಸ್ ನಡೆದಿದೆ ಐ ಥಿಂಕ್, ಬಟ್ ಸ್ಟಿಲ್ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್. Okay, now everybody can see Pratibha Saunshimath fit. Okay. Fit lady talking to a fat lady. Now, balanced meal ಎಷ್ಟು ಮುಖ್ಯ? Oh, that is life. ಅದು ಹೆಂಗೆ ಆಕ್ಸಿಜನ್ ಮುಖ್ಯನೋ ಆಹಾರ ಅಷ್ಟೇ ಮುಖ್ಯ. ನೀವು ಈಗಿನ ಕಾಲದಲ್ಲಿ ಜಂಕು ಅದು ತಿಂತಾರಲ್ಲ, ಸೀರಿಯಸ್ಲಿ ಇಟ್ ಇಸ್ ಸಚ್ ಅ ವೇಸ್ಟ್. you're cheating your own self. Absolutely. ಏನೋ ನಾಲ್ಗೆ ಚಪ್ಲಕ್ಕೆ ತಿಂತಾರೆ, ಬಟ್ ಬ್ಯಾಲೆನ್ಸ್ಡ್ ಮೀಲ್ ಅಂತಂದರೆ ದೇ ಲಾಟ್ ಆಫ್ ಕ್ಯಾಲರೀಸು ಅದಂತಾರೆ. ನಮ್ಗೆ ಅದೆಲ್ಲ ಐ ಡೋಂಟ್ ಕೇರ್. ನನಗೆ ತರಕಾರಿ ಹೆಂಗಿರಬೇಕು, ಕಾಳು ಇಷ್ಟಿರಬೇಕು, ಅದರೊಳಗೆ ಮೊಳಕೆ ಕಾಳು ಇಷ್ಟಿರಬೇಕು, ನಾವು ಹಸಿ ತರಕಾರಿ ಇರಬೇಕು, ನಾವು ಚಪಾತಿನೇ ಅಂತಿಲ್ಲ, ರೋಟಿ, ರಾಗಿ ರೋಟಿ, ಜವಾ ರೋಟಿ, ನೀವು ಅನ್ನ ಸಾರು, ಅದು ಬೇಳೆದು protein, they say it is very important. So it is very important to balance and eat the right amount of food at the right time. That's very important. So balanced meal, eating it at the right time is very important. I would like to ask you a new hobby, what Pratibha has picked up of late. Okay, ಏನಾದರೂ ಹೊಸದು ಕಲಿಬೇಕು ಅಂತ. ಐ ಹ್ಯಾವ್ ಸ್ಟಾಪ್ ಡಾನ್ಸಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್, ವಿಚ್ ವಾಸ್ ಐ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್. ಏನೋ ಎಲ್ಲೋ ನೋಡ್ಬೇಕಾದ್ರೆ ಅದು ಹುಲ್ಲಾ ಹೂಪ್ ನೋಡಿದೆ. ಹುಲ್ಲಾ ಹೂಪ್ ನೋಡಿದ ತಕ್ಷಣ ಆಸೆ ಆಯಿತು, ಇನ್ಸ್ಟೆಂಟ್ಲಿ ಆರ್ಡರ್ ಮಾಡಿದೆ, ಆನ್ಲೈನಲ್ಲಿ ಬಂತು. ಕುಸ್ತಿ ಹಿಡಿದು ಕಲಿತಾ ಇದ್ರಿ, ಯಾವಾಗ ಕಲಿತೀನೋ ಗೊತ್ತಿಲ್ಲ, ಬಟ್ ಐ ನೋ ಐ ವಿಲ್ ಡೂ ಇಟ್. You will definitely do it, baby, you will definitely do it. According to you, if I ask you a question,
ಬ್ಯೂಟಿ ಅಂದ್ರೆ ಏನು ಪ್ರತಿಭಾ? ನಿಮ್ಮ ಮನಸ್ಥಿತಿ, ನೀವು ಹೇಗಿರ್ತೀರಾ, ನೀವು ಹೇಗೆ ನೋಡ್ತೀರಾ, ಜನನ ನೋಡ್ತೀರಾ, ಅದರಲ್ಲೇ ಬರೋದು ಬ್ಯೂಟಿ. ಯಾಕಂದರೆ ನೀವು ಮೇಕಪ್ ಮಾಡ್ಕೊಳ್ಬೋದು, ಡ್ರೆಸ್ಅಪ್ ಮಾಡ್ಕೊಳ್ಬೋದು, ನೀವು ಬರ್ಬೋದು, ಆದರೆ ನೀವು ಒಳಗಡೆಯಿಂದ ಚೆನ್ನಾಗಿಲ್ಲ ಅಂತಂದರೆ ಇನ್ನೊಬ್ರು ನಿಮ್ಗೆ ಹಚ್ಕೊಳ್ಳಲ್ಲ, ನಿಮ್ಮ ಜೊತೆ ಮಾತಾಡಲ್ಲ. ಸೊ ಈ ವೆರಿ ಇಂಪಾರ್ಟೆಂಟ್ ಈಸ್ ದ ಬ್ಯೂಟಿ ಆ್ಯಕ್ಚುಲಿ ಶುಡ್ ನಾಟ್ ಬಿ ಫಿಸಿಕಲಿ ವಿಸಿಬಲ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಸೆಲ್ಫ್ ಕಾನ್ಫಿಡೆನ್ಸ್. ಆದರೆ ಬ್ಯೂಟಿ ಶುಡ್ ನಾಟ್ ಬಿ ಫಿಸಿಕಲಿ ಆಲ್ಸೋ ವಿಸಿಬಲ್. ಇಟ್ ಶುಡ್ ಬಿ ವಿಸಿಬಲ್ ಫ್ರಮ್ ವಿದಿನ್, ಫ್ರಮ್ ಅ ನೆಕ್ಸ್ಟ್ ಪರ್ಸನ್ ಹೂ ಇಸ್ ವಾಚಿಂಗ್ ಯು. ಬ್ಯೂಟಿ ಇಸ್ ಇನ್ ದ ಐ ಆಫ್ ದ ಬಿಹೋಲ್ಡರ್ ಅಂತ. ಸೊ ದ್ಯಾಟ್ ಬ್ಯೂಟಿ ಫ್ರಮ್ ಇನ್ನರ್ ಶುಡ್ ಕಮ್ ಔಟ್. Absolutely. ಅವಾಗ naturally it will be seen by the other one person ಇರ್ಬೋದು, 10 people ಇರ್ಬೋದು. That energy where you don't want, you want to give. Giving energy ಅವಾಗಿರತ್ತಲ್ಲ, ಅವಾಗ beauty will come by itself. And keep smiling. I know, that's very important. ಅಕಸ್ಮಾತ್ ಪ್ರತಿಯೊಬ್ಬ ವಿನ್ನರ್ಗೂ if you can give some suggestion, what would be that suggestion? Okay, winner in the sense my pageant winner, pageant winner. Pageant winner one, and in general winners, anybody. Okay, see, the moment you've won, your journey is not ending. It's just beginning. So it's very important that you take it as a first step ಅಂತ ತಗೊಂಡ್ಬಿಟ್ಟು ಇದನ್ನ ಮೇಲೆ ಮುಂದೆ ಏನು ನಾನು ಸಾಧಿಸ್ಬೋದು, ಇಲ್ಲಿಂದ ನಾನು ಏನು ಬೇರೆಯವ್ರಿಗೆ ಸಹಾಯ ಮಾಡ್ಬೋದು ಅಂತ ವಿಚಾರ ಮಾಡಿ. ಆಲ್ವೇಸ್ ನನಗೇನು ಬಂತು ಅಂತ ವಿಚಾರ ಮಾಡೋಕ್ಕಿಂತ ನನಗೆ ಬರ್ತಾ ಇರ್ಬೇಕಾದ್ರೆ ನಾನು ಇನ್ನೊಬ್ರಿಗೆ ಏನು ಕೊಡಬಲ್ಲೆ ಅಂತ ವಿಚಾರ ಮಾಡ್ಕೊಂಡು ಹೋಗಿ ನೀವು ಇನ್ನೂ ಜಾಸ್ತಿ ಬೆಳಿತೀರಾ, ಇನ್ನೂ ಜಾಸ್ತಿ ವಿನ್ನರ್ ಅಂತ ಅನ್ಸ್ಕೊಂತೀರಾ. ಯಾಕೆ ಗೊತ್ತಾ, ಲೈಕ್ you come back to that. Any winner, he comes or she comes with a role and a responsibility. ಅದನ್ನ ತಗೊಳಕ್ ನಾನು ರೆಡಿ ಆಗಿದ್ದಾಗಲೇ ನಾನು ವಿನ್ನರ್ ಆದ್ರೂನು ಅದಕ್ಕೊಂದು ಅರ್ಹತೆ ಸಿಗುತ್ತೆ, ಇಲ್ದಿದ್ರೆ ಇಲ್ಲ ಅಂತ. ವಾವ್, ಬ್ಯೂಟಿಫುಲಿ ಐ ಥಿಂಕ್ ಸೆಡ್ ಪ್ರತಿಭಾ. ಥ್ಯಾಂಕ್ ಯು ಸೋ ಮಚ್. ಈಗ ಬಿಫೋರ್ ದ ಲಾಸ್ಟ್ ಸೆಗ್ಮೆಂಟ್, ಆಕ್ಚುಲಿ ಅಗೇನ್ there's so much actually pageant ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕೇಳಕ್ ಇಷ್ಟ. ವಿಲ್ ಚೆಕ್ ಔಟ್ ಅಂಡ್ ಸಿ ಮೇ ಬಿ ಇನ್ ಫ್ಯೂಚರ್ ಸಮ್ ಟೈಮ್. Sure. ನನ್ನ ಶೋ ಹೆಸರು ಇಟ್ಕೊಂಡಿರೋದೆ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ದ ರೀಸನ್ ಬೀಯಿಂಗ್ ಐ ಆಮ್ ವೆರಿ ವೆರಿ ಇಂಡೆಟೆಡ್. ಪ್ರತಿಯೊಂದು ಪಾಡ್ಕಾಸ್ಟಲ್ಲೂ ಇದನ್ನು ಹೇಳ್ತಿರ್ತೀನಿ. ಬಟ್ ವೆನ್ ಐ ಆಮ್ ಟೆಲಿಂಗ್ ಇಟ್, ದಿಸ್ ಅ ಡೀಪ್ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್. ಎಷ್ಟೊಂದು ಜನ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ್ದಾರೆ, ಎಷ್ಟೊಂದು ಜನ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಎಲ್ರಿಗೂ ಒಂದು ಗ್ರಾಟಿಟ್ಯೂಡ್ ಇದೆ ಆ್ಯಂಡ್ ಒಂದು ಸಿನ್ಸಿಯರ್ ಪ್ರೇಯರ್ ಇದೆ. ಸೊ ಹೂಮ್ ವುಡ್ ಯು ಲೈಕ್ ಟು ಥ್ಯಾಂಕ್ from? A couple of people, but on there I would like to say, Nitish, I love you because he is my energy. ನಾನು ಇವತ್ತಿನವರೆಗೂ ಹೇಳ್ತೀನಿ he is my energy ಅಂತ. Because ಏನೇ ಮಾಡಿದ್ರು he is always behind me. Yes ma, you can do it. ಕುತ್ಕೋಬೇಡ, you have the energy, you cannot sit quietly ಅಂತ. He is the one who pushes me. And I have my sister who is Prafula, who is as actually when I was deep down, she has stood up and I told you na mama with her ಹೆಸರು ತಗೊಂಡು ಹೋಗ್ತಾ ಇದ್ದೆ. Not last but the least, I would like to thank my dad, because if he hadn't taught me the basics of saying challenge yourself, keep doing, I would not be doing till today. So every time ಏನೇ ಮಾಡಿದಾಗೂ ನಾನು I think that if you were here you would be proud of me ಅಂತ. So it is nice. I mean, wherever he is definitely proud of you, Pratibha. And today you're an inspiration, especially to women beyond 55. ಯಾವ ರೀತಿಯಾಗಿ ನಮ್ಮನ್ನು ನಾವು ಇಟ್ಕೊಂಡಾಗ ಐ ಥಿಂಕ್ ದ ವೇ ವಿ ಕ್ಯಾನ್ ಟೇಕ್ ಥಿಂಗ್ಸ್ ಫಾರ್ವರ್ಡ್. ಆ್ಯಂಡ್ ನೀವು ಹೇಳ್ದಂಗೆ ಕಲಿಕೆ ಅನ್ನೋದು ಕೊನೆ ಉಸಿರಿರೋವರೆಗೂ ನಡೀತಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಟ್ ಈಸ್ ನಾಟ್ ಜಸ್ಟ್ ಬ್ಯೂಟಿ, ಇಟ್ ಈಸ್ ಆಲ್ಸೋ ಬ್ರೈನ್ಸ್. ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ನಾನು ಒಳಗಡೆಯಿಂದ ಅಂತರಾಳದಿಂದ ನನ್ನನ್ನು ನಾನು ಸರಿಯಾಗಿ ಇಟ್ಕೊಂಡಾಗ ನಾನು ಯಾರನ್ನು ಬೇಕಾದರೂ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತ ಹೇಳ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ಸ್ ಸೋ ಮಚ್. ನಾನು ಇಲ್ಲಿ ಕರ್ಸ್ಬಿಟ್ಟು ಅಂತರಾಳದಿಂದ ಮಾತಾಡೋಕ್ಕೆ ಬಿಟ್ಟಿದ್ದಕ್ಕೆ. ಬಟ್ ಈ ಎನರ್ಜಿ ಕೀಪ್ ಇಟ್ ಅಪ್, ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಂಡ್ ಎಸ್ಪೆಷಲಿ ಟು ಐ ವಿಲ್ ನಾಟ್ ಟೆಲ್ ಇವನ್ 55 ಅಂತಾನು ಹೇಳಲ್ಲ. ಇವಾಗ ಎಷ್ಟೋ ಜನ 35ಕ್ಕೆ ನಾವು ಅಜಿದಿರ್ ಥರ ಆಗೋಗ್ಬಿಟ್ಟಿರ್ತಾರೆ. ಅಂಥವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಕಮ್ ಆನ್, ಲೆಟ್ ಅಸ್ ವೇಕ್ ಅಪ್ ಚಿಲ್ಡ್ರನ್, ಲೆಟ್ ಅಸ್ ವೇಕ್ ಅಪ್ ಆ್ಯಂಡ್ ಯು ಕ್ಯಾನ್ ಡೂ ಎನಿಥಿಂಗ್. ಯಾವ ವಯಸ್ಸಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ಲಿಕ್ಕೆ ಇಲ್ಲೇ ಪ್ರತಿಭಾ ಸೌಶಿಮಠ್ ನಮ್ಮ ಮುಂದೆ ಉದಾಹರಣೆ ಆಗಿದ್ದಾರೆ. So let us, gear up. I think it's high time we buck up and start doing things. Kindly subscribe to SymphoNy Amps and watch every episode. But ಈ ಎಪಿಸೋಡ್ ದಯವಿಟ್ಟು ಮರಿಬೇಡಿ. ಅದರಲ್ಲೂ 50 ಮೇಲಿರೋರು 100% ಮರೆಯೋಂಗಿಲ್ಲ ಅನ್ಸುತ್ತೆ. ಸೊ ಇಲ್ಲಿಗೆ ಬರಬೇಕಂದ್ರೆ SymphoNy Amps ಯೂಟ್ಯೂಬ್ ಚಾನಲಲ್ಲಿ ಬರ್ಲಿಕ್ಕೆ ಮುಂಚೆ ಅದರ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ iTunes, Alexa, Savan, Amazon ಇಲ್ಲಿರುತ್ತೆ. ದಯವಿಟ್ಟು ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಆ್ಯಂಡ್ ಎವ್ರಿ ಪಾಡ್ಕಾಸ್ಟಲ್ಲಿ ಒಂದು ಹೇಳ್ತಾ ಇರ್ತೀನಿ, ಲೆಟ್ ಅಸ್ ಆಲ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್, ಬಿಕಾಸ್ ದಾಟ್ ಇಸ್ ಲೈಫ್. ಥ್ಯಾಂಕ್ ಯು ಸೋ ಮಚ್.